A warm welcome to the Chronicles of Glory of our Hamsamba Sharada 15 years of spiritual
ಹಾಗೂ ಭಕ್ತಿಯ ಪರಾಕಾಷ್ಠೆಗಳನ್ನು ಮಾಡಲು ಪೂಜ್ಯ ಸ್ವಾಮೀಜಿಯವರಾದ ನಿರ್ಭಯಾನಂದ ಸರಸ್ವತಿಯವರು ಹಂಸಾಂಗ ಶಾರದಾಶ್ರಮವನ್ನು ಸ್ಥಾಪಿಸಿ ಪೂಜ್ಯ ಮಾತಾಜಿಗಳನ್ನು ಅಧ್ಯಕ್ಷರನ್ನಾಗಿ ನೇಮಿಸಿ ಹೊಸಪೇಟೆ ಜನಕ್ಕೆ ಒಂದು ಸೌಭಾಗ್ಯವನ್ನು ಒದಗಿಸಿದರು. In the year 2008, our beloved Pujyamani embarked on a visionary journey, laying the foundation for Hamsanga Sharadashrama's spiritual growth. ನಮ್ಮ ಹಂಸಾಂಗ ಆಶ್ರಮವು ಆಧ್ಯಾತ್ಮಿಕ ಪ್ರಶಾಂತತೆಯ ದಿವ್ಯಧಾಮವಾಗಿದ್ದು ಅದು ಈ ಕೆಳಗಿನ ಧ್ಯೇಯ ಉದ್ದೇಶಗಳನ್ನು ಒಳಗೊಂಡಿದೆ. ಉತ್ತಮ ಸ್ವಸ್ಥ ತಾತ್ವಿಕ ಸಮಾಜ ನಿರ್ಮಾಣ, ಮಹಿಳಾ ಸಶಕ್ತತೆ, ಯುವ ಜಾಗೃತಿ, ಮಕ್ಕಳ ವ್ಯಕ್ತಿತ್ವ ವಿಕಸನ, ಉತ್ತಮ ಸಂಸ್ಕಾರಗಳನ್ನು ನೀಡುವ ಧಾರ್ಮಿಕ ಕೇಂದ್ರವಾಗಿದೆ. ನಮ್ಮ ಜ್ಯೋತಿಯ ಫಲದಿಂದ ಪ್ರಬಂಧದ ಕೇಳು ನೋಡಯ್ಯ, ಸತ್ಯದ ಫಲದಿಂದ ಸತ್ಯದ ಕೇಳು ನೋಡಯ್ಯ, ಕೂಡಲ ಕ್ಷಣದ ಶರಣದ ಅನುಭವದಿಂದ ಎಲ್ಲ ಭವದ ಕೇಳು ನೋಡಯ್ಯ. ಬೇರೆ ಸಭೆಗಳಲ್ಲಿ ಬೇರೆ ಬೇರೆ ರೀತಿಯ ಮಾತುಕತೆಗಳು ಭಾಷಣಗಳು ನಡೆಯುತ್ತೆ. ಇದು ಶಾರದಾಶ್ರಮದಿಂದ ನಡೆದಿರ್ತಕ್ಕಂಥ ಸಭೆಯಲ್ಲಿ ಜ್ಞಾನದ ಬಗ್ಗೆನೇ ಜಾಸ್ತಿ ಮಾಹಿತಿ ಇರ್ತಾರೆ. ಯಾವ ರೀತಿ ಜೀವನ ನಡೆಸಬೇಕು, ಯುವಕರು ಯಾವ ರೀತಿ ಇರಬೇಕು, ಸ್ವಾಮಿ ವಿವೇಕಾನಂದರು ಯಾವ ರೀತಿ ಇದ್ದರು, ಯಾವ ರೀತಿ ಮಾರ್ಗದರ್ಶಿಯಾಗಿದ್ದರು. ಇಷ್ಟು ವರ್ಷಗಳಾದರೂ ಕೂಡ ಸ್ವಾಮಿ ವಿವೇಕಾನಂದರವರು ತತ್ವ ಮತ್ತು ಸಿದ್ಧಾಂತಗಳು ಇವತ್ತಿನ ಜನಕ್ಕೆ ಮಕ್ಕಳಿಗೆ ಯಾಕೆ ಬೇಕು ಬಂದಿದ್ದಾರೆ. ಹಾಗಾಗಿ ಜ್ಞಾನದ ಒಂದು ಜೀವಿಯನ್ನು ಇವತ್ತು ನಾವು ಈಗ ಮುಂದೆ ಇಲ್ಲಿಗೆ ಶಾರದಾಶ್ರಮಗಳು ಬಂದಿದ್ದಾರೆ. ನಾನು
ಸ್ನೇಹಿತರು ಇಷ್ಟೇ ಸ್ವಾಮೀಜಿಗಳು ಹೇಳಿದ್ರೆ ಯಾರು ಡಿ ಸಿಗಳು ಇಂಥ ಫಂಕ್ಷನ್ಗೆ ಬರೋದಿಲ್ಲ, ನನಗೆ ಶಾಖ ಆಗ್ತದೆ, ನಂಬಕ್ಕೆ ಆಗ್ತಾ ಇಲ್ಲ ಅಂತ ಯಾವುದೂ ಕಾನೂನು ಇಲ್ಲ. ಡಿ ಸಿಗಳು ಇಂಥ ಫಂಕ್ಷನ್ಗೆ ಹೋಗೋದು ಗೊತ್ತಿಲ್ಲ. ಯದ್ಭಾವ ತದ್ಭವತಿ, ಯಾವ ಡಿ ಸಿ ಯಾವುದೇ ಇಷ್ಟ ಆಗುತ್ತಾ ಅಲ್ಲಿ ಬರ್ತಾರೆ. ಅವ್ರಿಗೆ ಗೋಬಿ ಮಂಚೂರಿ ಬೇಕಾದ್ರೆ ಗೋಬಿ ಮಂಚೂರಿ ತಿಂತಾರೆ, ಖಾರ ಮಂಡಕ್ಕಿ ಬೇಕಾದ್ರೆ ಖಾರ ಮಂಡಕ್ಕಿ ತಿಂತಾರೆ, ಮತ್ತೇನು ಬೇಕಾದ್ರೆ ತಿಂತಾರೆ. ಅವ್ರ ಇಷ್ಟ. ನನಗೆ ಇಷ್ಟ ಆಯಿತು ಬಂದೆ. ಹಾಗಾಗಿ ಡಿ ಸಿಗಳು ಈ ಸಭೆಗೆ ಬರಲಿಕ್ಕೆ ಹಂಗೆ ಇರೋದಿಲ್ಲ ಅನ್ನೋದು ತಮ್ಮ ಎಲ್ಲರಿಗೂ ಮಾಹಿತಿ. ಯಾಕಂದರೆ ಯಾವುದು ಇವತ್ತು ಇದ್ದಾಗ ನಾಳೆ ಯಾವುದು ಇರೋದಿಲ್ಲ. ಅಷ್ಟೆಲ್ಲ ತಿಳ್ಕೊಂಡು ಇವತ್ತಿದ್ದಾಗ ಯಾವುದು ಇರೋಲ್ಲ. ಅದು ಮಕ್ಕಳಿಗೆ ಅದು ಅನ್ವಯಿಸುತ್ತೆ, ಸಂಸಾರಿಗಳಿಗೂ ಅನ್ವಯಿಸುತ್ತೆ, ಸ್ವಾಮೀಜಿಗಳಿಗೂ ಅನ್ವಯಿಸುತ್ತೆ, ನನ್ನಂತಹ ಒಬ್ಬ IAS ಅಧಿಕಾರಿಗೂ ಅನ್ವಯಿಸುತ್ತೆ. ಏನು ಇವತ್ತಿದ್ದಾಗ ನಾಳೆ ಇರಲ್ಲ. ನಾನು ಇವತ್ತು DC, ನಾಳೆ ಎಲ್ಲಿಂದಲೂ ಗೊತ್ತಿಲ್ಲ. ಇವತ್ತು ಅವಕಾಶ ಸಿಕ್ಕಿದೆ, ಬಂದಿದ್ದೀನಿ ನೀವು ಭೇಟಿ ಮಾಡಲಿಕ್ಕೆ. ನಾಳೆ ಎಲ್ಲಿಂದ ನನಗೇನು ಗೊತ್ತಿಲ್ಲ. ಹಾಗೆ ನಿಮಗೂ ಕೂಡ ಅಷ್ಟೇ. ಬಹಳಷ್ಟು ಜನ ಎಲ್ಲ ಮಕ್ಕಳು ಮದುವೆ ಮಾಡಿರ್ತೀರಿ, ಮದುವೆ ಆಗಬೇಕು ಅಂತ ಇನ್ನೂ ಉತ್ಸಾಹದಲ್ಲಿ ಇರ್ತೀರಿ. ಮದುವೆ ಆಗಬೇಕಿಂತ ಮುಂಚೆ ಹುಡುಗ ಹಿಂಗೆ ಇರಬೇಕು, ಈ ಆ್ಯಕ್ಟರ್ ಥರನೇ ಇರಬೇಕು, ಹುಡುಗಿ ಈ ಆ್ಯಕ್ಟ್ರೆಸ್ ಥರನೇ ಇರಬೇಕು, ಇಲ್ಲಿ ಆ್ಯಕ್ಟ್ರೆಸ್ ಥರನೇ ಇರಬೇಕು ಅಂತ ಹುಡುಕ್ತಾರೆ ಹುಡುಗರು. ಹುಡುಗಿಯವರು ನನಗೆ ಹಿಂಗೆ ಇರಬೇಕು, ಹಾಗೆ ಇರಬೇಕು ಅಂತ ಹುಡುಕ್ತಾರೆ. ಆಯಿತು, ಒಳ್ಳೆ ಸ್ಮಾರ್ಟ್ ಇರೋ ಹುಡುಗ, ನನ್ನಂತರಲ್ಲ, ನನಗಿಂತ ಸ್ಮಾರ್ಟ್ ಇರೋ ಹುಡುಗ, ಒಳ್ಳೆ ಸ್ಮಾರ್ಟ್ ಇರೋ ಹುಡುಗಿನ ಮದುವೆ ಆಗ್ತೇವೆ. ಮದುವೆ ಆಗಿ ಒಂದು 2 ವರ್ಷ ಆದಮೇಲೆ ಅವ್ರ ಸ್ಮಾರ್ಟ್ನೆಸ್ ನೋಡಿದ್ರೆ ಹೆಂಗಿರ್ತದೆ. ನಾನು ಹಾಗೆ ಹುಡುಗಿದ್ದ ನಾನು 5.11 ಇಂಚಲ್ಲಿ ನನಗೆ 5.5 ಅಥವಾ 6 ಇಂಚ್ ಹುಡುಗಿ ಬೇಕು ಅಂತ. ಇಂಡಿಯನ್ ಅವರೇಜ್ ಆಗಿರೋದು 5.2. ಎಲ್ಲಿ ಹುಡುಗಬೇಕು? ನನ್ನ ತಂದೆ ಹೇಳೋದು, ನಿನಗೆ ಇನ್ನೊಂದು ಮಾಡ್ಲಿಕ್ಕೆ ಹಾಕಬೇಕು ಯಾವ್ದಾದ್ರು ಪದಾರ್ಥಗಳಲ್ಲಿ, ಹಂಗಾದ್ರೆ 5 ಅಡಿ 6 ಇಂಚ್ ಹುಡುಗಿ ಸಿಗುತ್ತೆ. 5 ಅಡಿ 6 ದೇಶದಲ್ಲ, ಭಾರತದಲ್ಲಿ. ಆಮೇಲೆ ಹಿಂಗೆ ಇರಬೇಕು, ಎಷ್ಟು ಸ್ಲಿಮ್ ಆಗಿರ್ಬೇಕು, ಹಿಂಗೆ ಇರಬೇಕು ಅಂತ ಹೇಳ್ತೀವಿ. ಮದುವೆಗೆ 2 ವರ್ಷದಲ್ಲಿ ಹೇಗೆ ಆಗ್ತಾವೆ? ನಾವೇನಾಗ್ತದೆ ಮದುವೆ 2 ವರ್ಷ ಆದಮೇಲೆ ಹೀರೋ ಇದ್ದಾಗ. ಅಂದರೆ ಅವತ್ತು ಇದ್ದಾಗ ಮುಂದಿರಲ್ಲ ಅಂತ ಜೀವನದಲ್ಲಿ. ಆಗ ಎಷ್ಟೋ ಮದುವೆಗಳು ಜನ ಹಿಂಗೆ ಇರಬೇಕು ಅಂತ ಮನೆ ಮದುವೆನೇ ಆಗಿಲ್ಲ, ಅಥವಾ ನಮ್ಮ ಮನೆ ಹಿಂಗೆ ಕಟ್ಟಬೇಕು ಅಂತೇಳಿ ಕಟ್ಟಕ್ಕಾಗಿಲ್ಲ, ನಮ್ಮ ಸಂಬಂಧಗಳು ಹಿಂಗೆ ಇರಬೇಕು ಅಂತ ನಾವು ಯೋಚನೆ ಮಾಡಿ ಅವು ಆಗಿಲ್ಲ. ಯಾಕಂದರೆ ಯಾವುದೇ ಒಂದು ಪರಿಸ್ಥಿತಿ ಆ ಸಮಯಕ್ಕೆ ಮಾತ್ರ ಬೇಕು ಅನಿಸುತ್ತೆ. ನನ್ನೇ ನಾನು ಹಿಂದೆ 1 ವರ್ಷ ಕೆಳಗಡೆ ಎಲ್ಲೋ ಬೇರೆ ಇಲಾಖೆಯಿದೆ, 1 ವರ್ಷ ನಂತರ ಜಿಲ್ಲಾ ಪಂಚಾಯತ್ CO ಆಗಿದ್ದೆ, ಈ DC ಆಗಿದ್ದೆ. ನಾನು ಜಿಲ್ಲಾ ಪಂಚಾಯತ್ CO ಆಗಿದ್ದೆ ಚಿತ್ರದುರ್ಗದಲ್ಲಿದ್ದಾಗ ನನ್ನ ನಡವಳಿಕೆ ಜನ ಗಮನಿಸ್ತಾರೆ. ನಾನೆಲ್ಲ 25 ವರ್ಷ ಇರ್ತಾರೆ ಅಂತ ಹೇಳಿ ನಾನು ಏನಾದರೂ ಸ್ವಲ್ಪ ವರ್ಷದ ಜನ ಏನಂತ ಇದ್ದೆ, ನಾನು ಇಲ್ಲ 25 ವರ್ಷ DC ಆಗಿರ್ತೀನಿ ಅಂತ ಹೇಳಿ ಪ್ರಾಬ್ಲಮ್ ಬರ್ತಿದ್ದೆ, ನನಗೆ ಇಷ್ಟ ಆಗಿದ್ದು ಹೋಗದಿದ್ದೆ, ಜನಗಳಿಗೆ ಸ್ಪಂದನೆ ಮಾಡ್ತಿದ್ದೆ, ಏನಾಗುತ್ತೆ? ನಾವು ಸ್ಥಿರ ಇವತ್ತಿದ್ದಾಗ ನಾಳೆ ನಾವು ಇದ್ದಾಗ ಇರೋದಿಲ್ಲ. ಅದು ಕಷ್ಟಗಳು ಇರ್ಬೋದು, ಫ್ಯಾಮಿಲಿಗಳ ಕಷ್ಟಗಳಿರ್ಬೋದು. ಗಂಡ ಹೆಂಡತಿ ಇವತ್ತು ತುಂಬ ಜಗಳ ಆಗುತ್ತೆ, ತುಂಬ ವಿಕೋಪ ಹೋಗುತ್ತೆ, ಒಂದೊಂದು ಹಂತದ ನಾವು ಆತ್ಮಹತ್ಯೆ ಮಾಡ್ಕೊಂಡು ಮನಸ್ಸು ಬರುತ್ತೆ. ಒಂದು ದಿನ ಬಿಟ್ಟು ನೋಡಿ ಇಬ್ಬರು ಜೊತೆ ಇರ್ತೀರಿ, ಸಂತೋಷವಾಗಿರ್ತೀರಿ, ಮಕ್ಕಳ ಜೊತೆ ಇರ್ತೀರಿ. ಆ ಸಮಯದಲ್ಲಿ ನಾವು ನಿಧಿ ಬಿಡಬಾರ್ದು. ಸ್ಟೂಡೆಂಟ್ಸ್ ಅಷ್ಟೇ, ಯಾವುದೋ ಒಂದು ಸಂದರ್ಭದಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ, ತುಂಬ ಒತ್ತಡಗೊಳಗಾಗ್ತದೆ, ಅದು ಜೀವನ ಅಲ್ಲ. ಅವತ್ತು ನೀವು ಒತ್ತಡ ಆಗಿರುತ್ತೆ, ನೆಕ್ಸ್ಟ್ ಡೇ ನಿಮಗೆ ಒತ್ತಡ ಇರಲ್ಲ, ನೆಕ್ಸ್ಟ್ ಇಯರ್ ಜಾಸ್ತಿ ಮಾರ್ಕ್ಸ್ ಕೊಡೋದಿಲ್ಲ. ಅದೇ ರೀತಿ ನಾನು ತಿಳ್ಕೊಳ್ಬೇಕು, ನಾನು ಇವತ್ತು ನಾಳೆ ಎಲ್ಲಿದ್ದರೆ ಬಂದಿದೆ ಅಂತ. ಅದೇ ರೀತಿ ಸಾವು ಸನ್ಯಾಸಿಗಳಿಗೂ ಅನುಭವಿಸುತ್ತೆ. ಇದ್ದಂಗಿರಬೇಕು ಜೀವನದಲ್ಲಿ ತಿಳ್ಕೊಂಬಿಡಿ. ಇವತ್ತು ಏನು ಬಂದಿದ್ರೆ ಶಾರದಾಶ್ರಮಕ್ಕೆ, ಇವತ್ತು ಇದ್ದಾಗ ನಾಳೆ ಇರಲ್ಲ. ಅದು ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಹೆಚ್ಚಿನ ಮಾರ್ಕ್ಸ್ ಬಂದಿರ್ಬೋದು, ಕಡಿಮೆ ಮಾರ್ಕ್ಸ್ ಬಂದಿರ್ಬೋದು, ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಅತ್ತೆ ಸೊಸೆ ಜಗಳ ಆಗಿರ್ಬೋದು, ಅಣ್ಣ ತಮ್ಮ ಜಗಳ ಆಗಿರ್ಬೋದು, ಅಕ್ಕ ತಂಗಿ ಜಗಳ ಆಗಿರ್ಬೋದು. ಅದು ಆ ಕ್ಷಣಕ್ಕೆ ಮಾತ್ರ. ಆ ಗೆಲುವನ್ನು ತಿಳ್ಕೊಂಡ್ರೆ ನಾವು ಸಂಸಾರವನ್ನು, ದೇಶವನ್ನು, ನಾಡನ್ನು, ಮನೆಯನ್ನು, ಕುಟುಂಬವನ್ನು ಸುಲಲಿತವಾಗಿ ನಾವು ಮಾಡ್ಬೋದು. ಶಾಂತಿಯಿಂದ ಜೀವನ ಮಾಡಬಹುದು. ಶಾಂತಿಯಿಂದ ಜೀವನ ಮಾಡೋಕ್ಕೆ ಧ್ಯಾನ ಮಾಡಬೇಕಾಗಿಲ್ಲ, 2 ಗಂಟೆ ಕಣ್ಣು ಕೂಡೋದು ಬೇಕಾಗಿಲ್ಲ, ತಿಳ್ಕೊಂಡ್ರೆ ಸಾಕು. ಇವತ್ತಿಂದ ನಾಳೆ ಕಷ್ಟ ಬಂದಿದೆ
ಕ್ಷಣ. ಇನ್ನೇನು ಕೃಷ್ಣ ಅವನು ಮನೆ ಹಾಕಬೇಕಾಗಿರುತ್ತೆ. ಅರ್ಜುನ ಬಹಳ ಬೇಜಾರಾಗಿರ್ತಾನೆ. ನಾವು ಇಷ್ಟೆಲ್ಲ ಮಾಡಿ ಮಹಾಭಾರತದಲ್ಲಿ ಬಹಳಷ್ಟು ಹೊಂದಿದ್ವಿ. ಮತ್ತೆ ಕೃಷ್ಣ ಹೇಳ್ತಾನೆ, ಅವ ಕೃಷ್ಣ ಅಸ್ತಂಗತಾಗ ಸಮಯ ಅಂತಿಮ ಹೇಳ್ತಾನೆ ಕೃಷ್ಣ, ಇದು ಯಾವುದೂ ನಿಂದಲ್ಲ, ನೀನು ಯಾರನ್ನೂ ಕೊಲೆ ಮಾಡಿಲ್ಲ, ನೀನು ಯಾವ ಯುದ್ಧನೂ ಗೆದ್ದಿಲ್ಲ, ಇದೆಲ್ಲ ವಿಧಿ ಇಲ್ಲ, ಏನೇನು ಆಗಬೇಕು ಆಗಿದೆ, ಅದು ನಿನ್ನ ನೆಪ ಮಾತ್ರ. ಆದರೆ ಅಹಂಕಾರ ಮಾಡಬೇಡ, ಗೆದ್ದೆ ಅಂತ ಅಹಂಕಾರ ಮಾಡಬೇಡ, ಗೆದ್ದೆ ಅಂತ ಅಹಂಕಾರ ಮಾಡಬೇಡ. ನೀನು ನಿನ್ನ ಕರ್ತವ್ಯ ಮಾಡು, ನೀನು ನಿನ್ನ ಕರ್ತವ್ಯ ಮಾಡು. ದೇವರು ಮುಂದಿದ್ದನ್ನು ನೆಚ್ಕೊಂಡು ಹೋಗ್ತಾನೆ. ಅದು ನಿಂದಲ್ಲ, ನಿನ್ನ ಜಯನೂ ಅಲ್ಲ, ಕೌರವರ ಸೋಲು ಅಲ್ಲ. ಈ ರೀತಿ ಕೃಷ್ಣ ಅಸ್ತಂಗತವಾಗಿ ಹೇಳ್ತಾನೆ. ಅದು ಉದಾಹರಣೆ. ಇವತ್ತು ಮುಂದೆ ಕಷ್ಟ ಇದ್ದು ನಾಳೆ ಇದ್ದಂಗೆ ನಾಳೆ ಬೇರೆ ಆಗುತ್ತೆ, ನಾಳೆ ಚೇಂಜ್ ಆಗುತ್ತೆ. ನಾವೆಲ್ಲ ಮಕ್ಕಳೆಲ್ಲ ಸೇರಿ ಕಠಿಣವಾಗಿ ಶ್ರಮ ಪಡಿ. ಅದಕ್ಕೆ ಸಮಯ ಇಲ್ಲ. ಹೆಂಗೆ ನಾವು ನಿಮಗೆ ಹೇಳಲಿಕ್ಕೆ ಹಳ್ಳಿಯಿಂದ ಬಂದಂಥ ನಾನು ಮಧ್ಯಮ ಕನ್ನಡ ಶಾಲೆ ಮಾಸ್ತರ್ ಮಗ, ಕನ್ನಡ ಶಾಲೆಗೆ ಓದುತ್ತೇವೆ. ಯಾವುದು ಬಿಡಿಸಲ್ಲ, ಕಠಿಣ ಶ್ರಮ. ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಟು ಹಾರ್ಡ್ ವರ್ಕ್. ಕಠಿಣ ಶ್ರಮ, ತ್ಯಾಗ ಮಾಡಬೇಕು. ಮೊಬೈಲ್ ಯೂಸ್ ಮಾಡಬಾರ್ದು, ತ್ಯಾಗ ಮಾಡಬೇಕು, ಓದಬೇಕು. ಹಂಗಿದ್ರು ಮಾತ್ರ ಜೀವನದಲ್ಲಿ ಬೆಳೆಸೋಕ್ಕೆ ಸಾಧ್ಯ ಇದೆ. ತಾವೆಲ್ಲ ಇವತ್ತು ಈ ಒಂದು ವೇದಿಕೆಯಲ್ಲಿ ಇದು ಅತ್ಯಂತ ಒಳ್ಳೆಯ ವೇದಿಕೆ. ತಾವು ಇಲ್ಲಿ ಜ್ಞಾನವನ್ನು ಪಡೆದು ನಾಡಿನ ಪ್ರಜೆಗಳಾಗಿ, ಕುಟುಂಬಕ್ಕೆ ಒಳ್ಳೆಯ ಮಕ್ಕಳಾಗಿ, ಸಮಾಜಕ್ಕೆ ಒಳ್ಳೆಯ ನಾಗರಿಕರಾಗಿದ್ದರೆ ನನ್ನ ಮಾತನ್ನು ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮದೇ ಆದ ಅಮೂಲ್ಯವಾದ ಸಮಯವನ್ನು ನಮಗೆ ಹಂಚಿಕೊಂಡಿದ್ದೇವೆ. ಜಗತ್ತು ತುಂಬಿರುವ ಭಾರತದಲ್ಲಿರುವ ನಾವು ಗಣ್ಯರನ್ನ ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ನಿರ್ಮಲಾನಂದ ಸರಸ್ವತಿ ಸ್ವಾಮೀಜಿಯವರನ್ನ ಸ್ವಾಗತಿಸಲು ಪರಿಚಯಿಸಲು ಬರಲಿದ್ದಾರೆ ಕುಮಾರಿ ಶಿಲ್ಪಾ ಅವರು. Ashram Brother Vijay. He is the force and inspiration behind the Ramakrishna Vivekananda movement in North Karnataka and runs a school for the underprivileged at Managodi at Bijapur district, known for its educational excellence. Action has given shelter to the children of Kargil martyrs and other needy people. He played an important role in establishing Sharada Antara School in Shimoga. Swamiji is a distinguished scholar with
especially the youth. He is a powerful speaker who has addressed and influenced youth, teachers, professors and professionals. Swamiji is a graduate in science. He studied in the United States, Paris, Washington DC, Portland, Dallas. He has traveled widely and lectured at universities like Stanford, Colorado, Dartmouth, etc. Besides giving public talks in cities like Seattle, Boston, San Diego, etc. Vienna in Europe joins the list along with Girona and Turin in Italy. Swamiji is a guest speaker on education system in India as it was and should have been on FM radio at the invitation of Indira Gandhi National Open University. He was invited as a speaker at the AKKA conference in Chicago and chaired the youth session at the International Vedic Conference in Orlando, USA in 2008. Swamiji has addressed public gatherings at the UN in California, Colorado, Virginia states, and recently addressed the Indian community organized by the High Commission of India in London, during which he was interviewed by BBC in Derby. He spoke on Hinduism at the Vatican on May 15, 2018, and to strengthen the collective efforts of the interreligious unity for the betterment of mankind. Anniversary of the great Swami Vivekanandaji's Chicago speech held under the auspices of the University of Chicago. Swamiji, we are very happy to have you in this program. Thank you very much. ಶಿಕಾಗೋ BA ಕಾಲೇಜಿನ ವಿದ್ಯಾರ್ಥಿನಿಗೆ ಈ ವೇದಿಕೆ ಪರವಾಗಿ ಧನ್ಯವಾದಗಳು. ಜನಪ್ರಿಯ ಶಾಸಕರು ಹೊಸಪೇಟೆ ವಿಜಯನಗರ ಜಿಲ್ಲೆ ಶ್ರೀ H.S. ಗಂಗಪ್ಪ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನ ವೇದಿಕೆಗೆ ಸ್ವಾಗತಿಸೋಣ. ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರ ಇದು ನಿಮ್ಮ ಕಾರ್ಯಕ್ರಮ, ನಿಮಗೋಸ್ಕರ ಮಾಡ್ತಾ ಇದ್ದಾರೆ. ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಯವರಿಂದ ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಮನನ ಮತ್ತು ಮಂಥನಗಳ ಅವಶ್ಯಕತೆ ಈ ಶೀರ್ಷಿಕೆಯಲ್ಲಿ ನಾವೆಲ್ಲರೂ ಸ್ವಾಮೀಜಿಯವರಿಂದ ಆಶೀರ್ವಾದವನ್ನು ಪಡೆಯೋಣ. ಬಹು ಪ್ರಮುಖ ಆರಾಧ್ಯ ದೇವತೆ ಮಹಾದೇವ ವಿರೂಪಾಕ್ಷನಲ್ಲಿ ನಮ್ಮವನೇ ಆದ ಹನುಮಂತನಲ್ಲಿ ಮೊಟ್ಟ ಮೊದಲಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಬಹಳ ಆಧ್ಯಾತ್ಮಿಕ ಹಿನ್ನೆಲೆಯ ಕುಟುಂಬದಿಂದ ಬಂದಿರತಕ್ಕಂಥ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ H.S. ಗವಿಯಪ್ಪನವರೇ, ಖ್ಯಾತ ವಕೀಲರು, ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀ ಸುಧೀರ್ ಸಿಂಹ ಗೋಕುಳಿಯವರೇ, ಆತ್ಮೀಯರು, ವಿವಿ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಕರಿಬಸವರಾಜ್ ಬಾದಾಮಿಯವರೇ, ಗೋಕಾಕಿನ ಶಾರದಾ ಶಕ್ತಿಪೀಠದ ಮುಖ್ಯಸ್ಥರಾದ ಪೂಜ್ಯ ಮಾತಾಜಿ ಶಿವಮಯ್ಯರವರೇ, ಕಳೆದ ಸುಮಾರು 20 ವರ್ಷಗಳಿಂದ ಹೊಸಪೇಟೆಯಲ್ಲಿ ಶೈಕ್ಷಣಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಮಾಡ್ತಾ ಇರತಕ್ಕಂಥ ಗೌರವಾನ್ವಿತ ಮಾತಾಜಿ ಪ್ರಬೋಧಮಯ್ಯನವರೇ, ನೆರೆದಿರುವ ಎಲ್ಲ ಗಣ್ಯರೇ, ಮಾನ್ಯರೇ, ಮುಖ್ಯವಾಗಿ ಮುದ್ದು ವಿದ್ಯಾರ್ಥಿಗಳೇ, ಭಾಸ್ಕರ್ ಆಶ್ರಮದ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ರು. ಅದನ್ನು ಡಿಸ್ಪ್ಲೇ ಮಾಡುವಾಗ ಆ ಕಡೆ ಬೈಕ್ ಸಿಸ್ಟಮು ಏನಪ್ಪ ಆ ಥರ ಎಷ್ಟು ಏನಾದರೂ ಕೇಳಿಸ್ತಿರ್ತಾರೆ, ಯಾರಿಗಾದ್ರೂ ಕೇಳಿಸ್ತಿರ್ತಾರೆ. ಆಮೇಲೆ ಮಾತನಾಡುವ ವ್ಯಕ್ತಿಗಳು ಕೂಡ ಅಲ್ಲಿ ನಿಂತ್ಕೊಂಡು ಕಾರ್ಯಕ್ರಮ ನಿರೂಪಣೆ, ಸ್ವಾಗತ, ಪರಿಚಯ
ಇವರೆಲ್ಲ ಒಂದು ವಿಷಯ ಗಮನಿಸಿ. ನಾವು ಮಾತಾಡೋ ಮೈಕ್ರೋಫೋನು ಹೀಗಿರಬಾರದು. 10 ಸೆಂಟಿಮೀಟರ್ನಿಂದ 15 ಸೆಂಟಿಮೀಟರ್ ದೂರ ಇರಬೇಕು. ನೀನು ಮೈಕ್ರೋ ಆಪರೇಟ್ ಮಾಡೋದು, ನಮ್ಮ ಧ್ವನಿ ಬೇಯಿಸಿದರೆ ನೀನಲ್ಲಿ ಬಾಸ್ಕೆಟ್ ಮಾಡಬೇಕು. ಅದರ ಬಗ್ಗೆ ಹೋಮ್ವರ್ಕ್ ಮಾಡೋದು. ಜೀವಮಾನದಲ್ಲಿ ಯಾರಾದರೂ ಒಂದೇ ಒಂದು ಸಲ ನೈಟ್ರೋಜನ್ ನೋಡಿದ್ರ? ನಿಮ್ಮ 20 ತಲೆಮಾರದ ಯಾರು ನೋಡಲ್ಲ, ನೈಟ್ರೋಜನ್ ನೋಡಲ್ಲ. ಅದ್ರ ಬಗ್ಗೆ ತಿಳ್ಕೊಳ್ಳೋದು. ಬ್ಯಾಂಕಿಗೆ ಹೋಗ್ತೀವಿ, ಬ್ಯಾಂಕ್ನವರು ಏನ್ ಮಾಡಬೇಕು ಗೊತ್ತಿರಲ್ಲ. ಪ್ರತಿನಿತ್ಯ ಒಂದು ಕಾರ್ಯಕ್ರಮ ಕೇಳ್ತಾ ಇರ್ತೀವಿ, ಸ್ಪೀಕರ್ ಹೇಗಿರ್ಬೇಕು, ಮೈಕ್ ಹೇಗಿರ್ಬೇಕು ಗೊತ್ತಿರಲ್ಲ. ಈ ದೇಶದ ಸಮಸ್ಯೆಗಳಿಗೆ 90% ಕಾರಣ ಅತ್ಯಂತ ನಿಷ್ಪ್ರಯೋಜಕವಾಗಿರತಕ್ಕಂಥ ಎಜುಕೇಶನ್ ಸಿಸ್ಟಮ್. ಉಪಯುಕ್ತವಾದನ್ನು ಒಂದನ್ನು ಕಲಿಸಲ್ಲ. ಅವಶ್ಯಕವಾದದ್ದು ಇದು ಅವಶ್ಯಕವಿಲ್ಲ, ಇದು ಅವಶ್ಯಕವಿಲ್ಲ ಅದನ್ನೆಲ್ಲ ಕಲಿಸ್ತಾರೆ. ಯಾವುದು ಅವಶ್ಯಕವಿದೆ ಅದು ಒಂದನ್ನು ಕಲಿಸಲ್ಲ. ಹೀಗಾಗಿ 75 ವರ್ಷಗಳಾಯಿತು ಈ ದೇಶದಲ್ಲಿ ನಾವಿನ್ನೂ ಡೆವಲಪಿಂಗ್ ಕಂಟ್ರಿ ಎಟರ್ನಲಿ ಡೆವಲಪಿಂಗ್ ಕಂಟ್ರಿ. ಮಾನ್ಯ ರವೀಂದ್ರ ಉಪಾಸ್ತಿ ಅವರು ಕಾರ್ಯಕ್ರಮಕ್ಕೆ ಬಂದರು. ಮಾತಾಜಿ ಅವರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾದಿ ಅವರಿಗೆ ಪ್ರೀತಿಯ ಒಂದು ಸ್ವಾಗತವನ್ನು ಕೊಡ್ತೇನೆ. ಅವರು ಈ ದೇಶದ ಬಹುದೊಡ್ಡ ಆಸ್ತಿ. ಶಿಕ್ಷಣ ನಿರ್ಮಾಣ ಮಾಡಬೇಕಾದ್ದು ಅಂಧ ವ್ಯಕ್ತಿಗಳನ್ನ. ದೊಡ್ಡ ಕಿರ್ಲೋಸ್ಕರ್ ಕಂಪನಿ ಮುಳುಗಿ ಇನ್ನೇನು ಹೋಗುತ್ತೆ ಅನ್ನೋ ಕಾಲದಲ್ಲಿ ಅದನ್ನು ಬದುಕಿಸಿ ಅದು ತಲೆಗೆತ್ತಿ ಮೆರೆಯುವಂತೆ ಮಾಡಿ ಇವತ್ತು ದೇಶದ ಒಂದು ದೊಡ್ಡ ಪ್ರೈಡ್ ಮಾಡಿದಂತಹ ವ್ಯಕ್ತಿಗಳನ್ನ ಇವತ್ತು ನಿಮ್ಮ ಕಣ್ಮುಂದೆ ನೋಡ್ತಾ ಇದ್ದೀರಿ. ನೀವು ಕುರ್ಚಿಯಲ್ಲಿ ಕುಳಿತಿದ್ದಾರೆ. ಇದು ಶಿಕ್ಷಿತ ವ್ಯಕ್ತಿಯ ಲಕ್ಷಣ. ಸಮಸ್ಯೆಗಳಿಗೆ ಪರಿಹಾರ ಕೊಡುವವನು ಎಜುಕೇಟೆಡ್ ಮ್ಯಾನ್. 4 ಡಿಗ್ರಿ 2 ಗೋಲ್ಡ್ ಮೆಡಲ್ ಇದನ್ನೆಲ್ಲ ಕಸಗುಂಡಿಗೆ ಹಾಕಬೇಕು. ಗೋಲ್ಡ್ ಮೆಡಲ್ಗಳನ್ನ, ಡಿಗ್ರಿಗಳನ್ನ ನಾನು ಆವಾಗ ಹೇಳ್ತಾ ಇದ್ದೆ, ನಾವೇನಾದ್ರೂ ಎಜುಕೇಶನ್ ಮಿನಿಸ್ಟರ್ ಆದ್ರೆ ಆಗುದಿಲ್ಲ, ಬೇರೆ ವಿಷಯ. ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಆದ್ರೆ ನಾನು ಮೊದಲು ಮಾಡೋ ಕೆಲಸ 10 ವರ್ಷ ಎಲ್ಲ ಶಾಲಾ ಲಾಕ್ ಮಾಡೋದು. ನಿಮಗೆಲ್ಲ ಹಾಸ್ಪಿಟಲ್ ನಿಂತ್ಕೊಳ್ಳೋದಿಲ್ಲ, ಯೋಚನೆ ಮಾಡಬೇಡ. ನಿಮಗೆಲ್ಲ ಇಷ್ಟು ಖುಷಿ ಯಾಕಾಯ್ತು ಅಂದ್ರೆ, ಇವತ್ತು ನೀವು ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇರೋದು ನಿಮ್ಗೊಂದು ಪನಿಷ್ಮೆಂಟ್ ಅಂತ ಫೀಲ್ ಆಗ್ತಾ ಇದೆ. ಈ ಪನಿಷ್ಮೆಂಟ್ ಇಂದ ಯಾವಾಗ ಪಾಲಾಗ್ತೀವಿ? ಕಾರಣಗಳು ಬಹಳ ಇದೆ, ಬಹಳ ಕಾರಣ ಇದೆ. ಇಲ್ಲಿ ಕುಳಿತಿರುವವರೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಕಳೆದ 40 ವರ್ಷಗಳಿಂದ ನನಗೆ ವಿದ್ಯಾರ್ಥಿ ಸಮುದಾಯದ ಜೊತೆ ಸಂಪರ್ಕ ಇದೆ. 1978 45 ವರ್ಷಗಳಿಂದ ನನಗೆ ವಿದ್ಯಾರ್ಥಿ ಸಮುದಾಯದ ಜೊತೆ ಸಂಪರ್ಕ ಇದೆ. ಮಕ್ಕಳ ಪ್ರಾಬ್ಲಮ್ ಏನು ನನಗೆ ಅರ್ಥ ಆಗಿದೆ. 4 ಜನ ಎಜುಕೇಶನ್ ಮಿನಿಸ್ಟರ್ ಜೊತೆ ನಾನು ಮಾತನಾಡಬೇಕು ನೋಡಿದ್ರೆ, ವರ್ಷಕ್ಕೆ 2 ಸೆಮಿನಾರ್ ಮಾಡಿ, ಕಾನ್ಫರೆನ್ಸ್ ಮಾಡಿ, ಈ ದೇಶದ ಎಜುಕೇಶನ್ ಸಿಸ್ಟಮ್ ಈ ಪ್ರಪಂಚದಲ್ಲೇ ಅತ್ಯಂತ ಯೂಸ್ಲೆಸ್ ಎಜುಕೇಶನ್ ಸಿಸ್ಟಮ್, ಇದನ್ನು ಸ್ವಲ್ಪ ರಿಪೇರಿ ಮಾಡಬೇಕು. ಯಾರಿಗೂ ಅದರ ಬಗ್ಗೆ ಕಲ್ಪನೆಯಿಂದ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದೇವೆ. ಶಿಕ್ಷಣದ ಹೆಸರಿನಲ್ಲಿ ಮಕ್ಕಳನ್ನು ಸಾಯಿಸ್ತಾ ಇದ್ದೇವೆ. ಸಾಯಿಸೋದಕ್ಕೆಲ್ಲ ಅವರು ವರ್ಷಕ್ಕೆ 1 ಲಕ್ಷ 2 ಲಕ್ಷ ತಿಳಿಸ್ಕೊಡೋದು ಬದುಕೋದಕ್ಕೆ.
ನಮ್ಮನ್ನು ಸಾಯಿಸಲಿ ಅಂತಲ್ಲ ತಿಳಿಸ್ಕೊಡ್ತಾ ಇರೋದು. ಯಾಕೆ ಇಷ್ಟು ವರ್ಸ್ಟಾಗಿ ಎಜುಕೇಶನ್ ಸಿಸ್ಟಮ್ ಅಂದ್ರೆ ಇದನ್ನು ಮಾಡಿದವರು ಇಂಗ್ಲೆಂಡಿನವರು. ಈ ದೇಶಕ್ಕೆ ತೊಂದರೆಯಾಗಲಿ ಅಂತ ಮಾಡಿದವರು. ಗಲಾಟೆ ಬೇಡ, ಕೇಳಿಸ್ಕೊಳ್ಳಿ. ಈ ದೇಶಕ್ಕೆ ತೊಂದರೆಯಾಗಲಿ ಅಂತ ಮಾಡಿದವರು. ಮೇರಿಲ್ಯಾಂಡ್ ಅಂತ ಒಂದು ಊರಿದೆ ಅಮೆರಿಕದಲ್ಲಿ. ಸುತ್ತೂರು ಅಂತ ಕರ್ನಾಟಕದಲ್ಲಿ, ಮೈಸೂರು ಅಂತ ಒಂದು ಹಳ್ಳಿ, ದೊಡ್ಡ ಸ್ವಾಮಿಗಳಿದ್ದಾರೆ. ಸುತ್ತೂರು ಜಗದ್ಗುರು ಅಂತ ಕರೀತಾರೆ. ಸಿದ್ದೇಶ್ವರ ಸ್ವಾಮಿಗಳಿಗೆ ನನಗೆ ಎಲ್ಲರೂ ಅಲ್ಲವಿದ್ರು. 2 ತಿಂಗಳ ಹಿಂದೆ ನಾನು ದುಬೈಗೆ ಹೋಗಿದ್ದಾಗ ಆ ಸುತ್ತೂರು ಶ್ರೀಗಳು ದುಬೈಯಿಂದ ನಡೆಸ್ತಾ ಇರ್ತಕ್ಕಂಥ ಒಂದು ಶಾಲೆಗೆ ಭೇಟಿ ಕೊಟ್ಟಿದ್ದೆ. ಆ ಶಾಲೆಗೆ ನನಗೆ ಬಹಳ ಮೆಚ್ಚುಗೆಯಾಯಿತು. ಅದರ ಬಗ್ಗೆ ವಿಜಯವಾಣಿಯಲ್ಲಿ ಆರ್ಟಿಕಲ್ ಕೂಡ ಬರೆದಿದೆ. ಈ ಸುತ್ತೂರು ಶ್ರೀಗಳು ವಾಷಿಂಗ್ಟನ್ DC ಅಮೆರಿಕದ ಹತ್ತಿರ ಮೇರಿಲ್ಯಾಂಡ್ನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು 2007ರಲ್ಲಿ. ಸಿದ್ದೇಶ್ವರ ಶ್ರೀಗಳು, ನಾನು, ಇನ್ನೂ ಕೆಲವರು ಸಾಧುಗಳು, ನಮ್ಮ ಉಡುಪಿ ಅಲ್ಲಿ ಅಮೆರಿಕದಲ್ಲಿ ಸಾಕಷ್ಟು ಬ್ರಾಂಚಸ್ ಮಾಡಿದ್ದಾರೆ ಸ್ವಾಮಿಗಳು. ಅವರು, ಅಬ್ದುಲ್ ಕಲಾಂ, ನಾವೆಲ್ಲ ಗೆಸ್ಟ್ಗಳು. ಅಮೆರಿಕದ ಕೂಡ ಹಲವಾರು ಜನ MP ಗಳು, ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್, ಅವರು ಬೇರೆ ಹೆಸರಿರ್ತವೆ, ಬೇರೆ ಬೇರೆ ಹೆಸರಿರ್ತವೆ. ಅವರ ಸಿನೇಟರ್ಸ್ ಇವರೆಲ್ಲ ಬಂದಿದ್ರು. ಕಲಾಂ ಅವರು ನಾಸಾಗೆ ಒಂದು ವಿಸಿಟ್ ಕೊಟ್ಟು ಹೂಸ್ಟನ್, ಅಮೆರಿಕದ ಹೂಸ್ಟನ್ ಅಂತ ನಗರ ಇದೆ, ಅಲ್ಲಿ ನಾಸಾ ಎಂದು ಕರೆದು NASA, ನ್ಯಾಷನಲ್ ಏರೋನಾಟಿಕಲ್ ಅಂಡ್ ಸ್ಪೇಸ್ ಏಜೆನ್ಸಿ, NASC. ನಮ್ಮ ಇಸ್ರೋ ಇದ್ದಾರೆ. ಅಬ್ದುಲ್ ಕಲಾಂ ಅಲ್ಲಿ ವಿಸಿಟ್ ಕೊಟ್ಟು ಅಲ್ಲಿಂದ ಬಂದರು. ಮಾತಾಡಿದ್ದು 1 ಗಂಟೆ ಇತ್ತು ಕಾರ್ಯಕ್ರಮ ಪ್ರಾರಂಭ ಆಗೋದು. ಕಲಾಂ ಅವ್ರ ಜೊತೆ ಮಾತಾಡ್ತಾ ಕೇಳಿದೆ, ನಮ್ಮಲ್ಲಿ ಯಾಕೆ ಒಂದು ನಾಸಾ ನಿರ್ಮಾಣ ಆಗಿಲ್ಲ ಇನ್ನ? ಇಸ್ರೋ ಅವಾಗ ಅಂತಹ ಆಕ್ಟಿವ್ ಆಗಿರಲಿಲ್ಲ, ಇವಾಗ ಬಹಳ ಆಕ್ಟಿವ್ ಆಗಿದೆ. ನಾಸಾ ಮೀರಿಸುವ ಮಟ್ಟದಲ್ಲಿ. ಆವಾಗ ಕೇಳಿದ, ನಮ್ಮಲ್ಲಿ ಯಾಕೆ ಒಂದು ನಾಸಾ ಆಗಿಲ್ಲ? ಸ್ವಾಮೀಜಿ, ಫಾರ್ ಯುವರ್ ಕ್ವೆಶ್ಚನ್, ಅವ್ರು ಕನ್ನಡ ಬರೋಲ್ಲ, ಮಾತಲ್ಲಿ ಇಂಗ್ಲಿಷ್ ಇದೆ. ಕಲಾಂಜಿ, ವೈ ವಿ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಬಿಲ್ಡ್ ಅಪ್ ಒನ್ ನಾಸಾ ಇನ್ ಅವರ್ ಓನ್ ಕಂಟ್ರಿ? ಕೇಳಿದ. Swamiji, for your question, I will send my answer tomorrow by email. Please give me your email. Email address is swamiji@gmail.com. That's my email. Please send whatever that you want to. This will call photo. Market email ಕಳಿಸಿ. ಆ ಇಮೇಲ್ ನಲ್ಲಿ ಕಳಿಸಿದ್ರು ಅಂದ್ರೆ 1836 ನಲ್ಲಿ ಇಂಡಿಯಾ ದೇಶಕ್ಕೆ ಹೊಸ ಎಜುಕೇಶನ್ ಸಿಸ್ಟಮ್ ಮಾಡಬೇಕು ಅಂತ ಇಂಗ್ಲಿಷ್ನವರು ಒಬ್ಬ ವ್ಯಕ್ತಿಯನ್ನು ಅಪಾಯಿಂಟ್ ಮಾಡಿದ್ರು. ಅವರ ಹೆಸರು ಗೊತ್ತಿದೆ, TB ಎಕಾಲಜಿ ಎಲ್ಲ B.Ed ಓದಿದ್ರು. ವಿಲಿಯಂ ಬೆಂಟಿಕ್, ನಾನು ವಿಲಿಯಂ ಬೆಂಟಿಕ್ ಕಾಲದಲ್ಲೂ ಕಾರ್ನ್ವಾಲಿಸ್ ಅವ್ರ ಕಾಲದಲ್ಲೂ ಇದನ್ನು ಮಾಡಿದ್ರು. ಅವರು ಬಂದ ಲೆಕ್ಕದಲ್ಲಿ ಅವನು ಈ ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಹೇಳಿದ, ಈ ದೇಶವನ್ನ ನಾವು ರಾಜಕೀಯವಾಗಿ ಗೆಲ್ಲುವುದು ಸುಲಭ. ಕೇಳಿಸ್ಕೊಡ್ರಿ, ಮಾತಾಡೋದಿಲ್ಲ, ಒಂದು ಚೂರು ಮಾತಾಡಬೇಕು ಅಂತಿರೋರು 2 minutes ಟೈಮ್ ಕೊಡ್ತೀನಿ, ಹೊರಟೋಗ್ಬೇಡಿ. ಇದು ಕೂಡ ಮಾತಾಡಬೇಡಿ, ಹೊರಗಡೆ ಬಹಳ ಜಾಗ ಇದೆ. ನಿಮ್ಮಂತವ್ರಿಗೆ ಬಹಳ ದೊಡ್ಡ ಜಾಗಗಳಲ್ಲಿ ಕಟ್ಟಿದ್ದಾರೆ, ಗೊತ್ತಾಯ್ತಾ? ಇಲ್ಲಿ ಕೂತ್ಕೊಂಡು ಯಾರು ಮಾತಾಡಬಾರ್ದು. ಆ ಮೆಟಾಲಿನ ಅವನಿಗೆ ಹೇಳಿದ್ರು, ಇಂಡಿಯಾ ದೇಶಕ್ಕೆ ಒಂದು ಎಜುಕೇಶನ್ ಸಿಸ್ಟಮ್ ಹುಡುಕಿದೆ. ಅವನು ಈ ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಹೇಳಿದ, ಇಂಡಿಯಾ ದೇಶವನ್ನು ನಾವು ರಾಜಕೀಯವಾಗಿ ಗೆಲ್ಲುವುದು ಬಹಳ ಸುಲಭ. ಹಿಂದೆ ಗ್ರೀಕರು, ಹೂಣರು, ಕಾನಿಷ್ಕ, ಮೆಗಾಸ್ಥನೀಸ್, ಸೆಲ್ಯೂಕಸ್, ಇನ್ನು ಯಾರ್ಯಾರೋ ಜನ ಒಂದು ಗೆದ್ದಿದ್ದಾರೆ. ಆದರೆ ಈ ದೇಶದ ಶಕ್ತಿ ರಾಜಕೀಯ ಅಲ್ಲ. ನಾವು ಗೆಲ್ಲಬೇಕಾದ್ದು ಇಂಡಿಯಾ ದೇಶದ ರಾಜನಲ್ಲ, ನಾವು ಗೆಲ್ಲಬೇಕಾದ್ದು ಇಂಡಿಯಾ ದೇಶದ ಎಜುಕೇಶನ್ ಯಾರ ಕೈನಲ್ಲಿದೆ ನೋಡಿ, ಇಂಡಿಯಾ ದೇಶದ ಕಲ್ಚರ್ ಯಾರ ಕೈನಲ್ಲಿದೆ ನೋಡಿ, ಅವರನ್ನು ಗೆದ್ದರೆ ಮಾತ್ರ ಇಂಡಿಯಾ ನಮಗೆ. ಯಾಕೆ ಅಲೆಕ್ಸಾಂಡರ್ ಶಿಷ್ಯರು ಬಂದರು, ರಾಜನನ್ನು ಗೆದ್ದರು, ಆದರೆ ಅವರೇ ಹಿಂದೂಗಳಾಗಿ ಕರ್ಕೊಳ್ಬೇಕು. ಅವರು ಇಂಡಿಯನ್ಸ್ ಆಗಬೇಕು, ಹಿಂದೂಗಳೇ ಆಗಬೇಕು. ಅವರ ಮೆಗಾಸ್ಥನೀಸ್ ಬಂದ, ಸೆಲ್ಯೂಕಸ್ ದೀಪನ ಮಾಡಿಬಿಟ್ಟ, ಚಂದ್ರಗುಪ್ತನಿಗೆ ತನ್ನ ಮಗಳನ್ನೇ ಕೊಟ್ಬಿಟ್ಟ. ಕಾನಿಷ್ಕ ಬಂದ, ಡಾಮ್ ರೂಮ್ ಅಂದ್ಕೊಂಡು ಬಂದ,
ಬುದ್ಧಿಸಂ ತಗೊಂಡ, ಇಂಡಿಯನ್ನೇ ಆಗ್ಬಿಟ್ಟ. ಬರ್ತಾರೆ ಗೆಲ್ತಾರೆ, ಅವರು ಇಂಡಿಯನ್ಸ್ ಆಗ್ಬಿಡ್ತಾರೆ, ಹಿಂದೂಗಳಾಗ್ಬಿಡ್ತಾರೆ. ಹೀಗಾದ್ರೆ ಏನು ಪ್ರಯೋಜನ? ನಾಳೆ ನಾವು ಇಂಗ್ಲಿಷ್ನವರು, ನಮಗೆ ದುರ್ಗತಿ ಬಂದರೆ ಏನು ಪ್ರಯೋಜನ? ಆದ್ದರಿಂದ ಈ ದೇಶದ ಶಕ್ತಿ ರಾಜ ಅಲ್ಲ, ಈ ದೇಶದ ರಾಜ ಅಲ್ಲ, ಈ ದೇಶದ ಎಜುಕೇಶನ್ ಸಿಸ್ಟಮ್. ನೋಡಿದ್ರ, ಬ್ರಿಟಿಷ್ ಮನುಷ್ಯ ಹೇಳ್ತಾ ಇದ್ದಾನೆ, ಈ ದೇಶದ ಶಕ್ತಿ ಈ ದೇಶದ ಎಜುಕೇಶನ್ ಸಿಸ್ಟಮ್. ನನಗೆ ಟೈಮ್ ಇಲ್ಲ ಇವತ್ತು ಹೇಳಿದ, ಮುಂದೆ ಮಾತಾಜಿ ಟೈಮ್ ಕೊಟ್ಟರೆ ಮಾಡ್ತೀನಿ. ಒಂದು 10 ಗಂಟೆಗಳ ಕಾಲ ಹೇಳ್ತೀನಿ. ಪಾಶ್ಚಾತ್ಯ ಪ್ರಪಂಚ ಕಾಡು ಮನುಷ್ಯರಂತೆ ಬದುಕ್ತಾ ಇದ್ದಾಗ ನಮ್ಮ ದೇಶ ಎಲ್ಲ ಸೈನ್ಸ್ಗಳನ್ನು ಕಂಡು ಹಿಡಿದು ಹಳೆ ಕಾಲ ಆಗೋಗಿತ್ತು. ಸುಮ್ಮನೆ ಒಂದು ವಾಕ್ಯದಲ್ಲಿ ಹೇಳ್ತೀನಿ, ಬಿಗ್ ಬ್ಯಾಂಗ್ ಥಿಯರಿ ಇಂಡಿಯನ್ಸ್ಗೆ ಗೊತ್ತಾಗಿದ್ದು ಋಗ್ವೇದದ ಕಾಲದಲ್ಲಿ, ಅಥವಾ ತೈತ್ತರಿ ಉಪನಿಷತ್ತಿನಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಬರುತ್ತದೆ. ಯಾರಾದ್ರೂ ಫಿಸಿಕ್ಸ್ ಓದಿದ್ರೆ ಗೊತ್ತಾಗುತ್ತೆ. ಬಿಗ್ ಬ್ಯಾಂಗ್ ಥಿಯರಿ ಆಫ್ ರಿಲೇಟಿವಿಟಿ ಋಗ್ವೇದದಲ್ಲಿ ಬರುತ್ತದೆ. ನ್ಯೂಟನ್ಸ್ ಗ್ರಾವಿಟೇಷನಲ್ ಫಿಲಾಸಫಿ ಋಗ್ವೇದದಲ್ಲಿ ಬರುತ್ತದೆ. ಇದನ್ನು ಹೇಳ್ತಾ ಇರೋದು ನಾನಲ್ಲ, ಅಮೆರಿಕನ್ ಸೈಂಟಿಸ್ಟ್. ಯಾವ ಸೈಂಟಿಸ್ಟು? ಫ್ರಿಜೋಫ್ ಕ್ಯಾಪ್ರಾ. ಅವನು ಎಂತ ಸೈಂಟಿಸ್ಟು? ಬರ್ಕ್ಲಿ ಯೂನಿವರ್ಸಿಟಿ ಸೈಂಟಿಸ್ಟ್. ಒಂದು ಪುಸ್ತಕ ಬರೆದ ನಾನು, ಏನದು? ಟಾವೋ ಆಫ್ ಫಿಸಿಕ್ಸ್. ನ್ಯೂಟನ್ಸ್ ಲಾಸ್ ಋಗ್ವೇದದಲ್ಲಿ ಬರುತ್ತೆ ಅಂತ ಹೇಳಿದವರು ಯಾರು? ವಿಲಿಯಂ ಜೋನ್ಸ್. ಈ ವಿಲಿಯಂ ಜೋನ್ಸ್ ಯಾರು? ವಾರನ್ ಹೇಸ್ಟಿಂಗ್ಸ್ ನ ಕ್ಲೋಸೆಸ್ಟ್ ಫ್ರೆಂಡ್. ಬಿಗ್ ಬ್ಯಾಂಗ್ ಥಿಯರಿ ತೈತ್ತರಿ ಉಪನಿಷತ್ತಲ್ಲಿ ಬರುತ್ತದೆ ಅಂತ ಹೇಳಿದ್ಯಾರು? ರಷ್ಯನ್ ಸೈಂಟಿಸ್ಟ್. ನಾವು ಇವತ್ತು ಮಾಡರ್ನ್ ಫಿಸಿಕ್ಸ್ ನಲ್ಲಿ ಏನೇನು ಕಾಣ್ತೀವೋ ಅದೆಲ್ಲ ಪ್ರಾಚೀನ ಭಾರತೀಯರ ಸಂಸ್ಕೃತದಲ್ಲಿ ಏನು ಬರೆದಿದ್ದಾರೋ ಅದರದೇ ಪ್ರತಿಧ್ವನಿಗಳು ಅಂತ ಹೇಳಿದ್ದು ಯಾರು? ಮತ್ತಾದಲ್ಲ, ಆಟಮ್ ಬಾಂಬ್ ಕಂಡು ಹಿಡಿದ ಅಮೆರಿಕನ್ ಸೈಂಟಿಸ್ಟ್ ರಾಬರ್ಟ್ ಓಪನ್ಹೈಮರ್. ಹೆಸರು ಕೂಡ ಹೇಳ್ತಾ ಇದ್ದೇನೆ. ನಾವು ಯಾವ ರಿಸರ್ಚ್ ಮಾಡೋದು ಬೇಡ. ಭಾರತೀಯ ಋಷಿಗಳು ಏನು ಬರೆದಿದ್ದಾರೋ ಅದನ್ನೆಲ್ಲ ಇಂಗ್ಲಿಷ್ ನಾವು ಟ್ರಾನ್ಸ್ಲೇಟ್ ಮಾಡಿಬಿಟ್ರೆ ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ. ಇದನ್ನು ಹೇಳಿದವರು ಜಾನ್ ವೀಲರ್, ಐನ್ಸ್ಟೀನ್ ಉತ್ತರಾಧಿಕಾರಿ, ನೋಬೆಲ್ ಪ್ರಶಸ್ತಿ ವಿಜೇತ. ಸಾಕ? ಇನ್ನು ಹೇಳ್ತಾರೆ, ನಾವೇನೂ ಕಂಡು ಹಿಡಿಯೋದು ಬೇಡ. I think the seals of India know it all. ಯಾಕೆ ಹೇಳಿದ್ರು? ಜಾನ್ ವೀಲರ್. ನೀರು ಬೋರ್ ಬರ್ತಾರೆ, ಕೆಮಿಸ್ಟ್ರಿನಲ್ಲಿ ಬರ್ತಾರೆ, ಸೆಂಟ್ರಲ್ ನ್ಯೂಕ್ಲಿಯಸ್ ಇದೆ, ಸುತ್ತ ಎಲೆಕ್ಟ್ರಾನ್ ಸುತ್ತಾ ಇರುತ್ತೆ. ಇದನ್ನು ಹೇಳಿದ್ರು ನೀಲ್ ಬೋರ್. ನೀಲ್ ಬೋರ್ನ ಶಿಷ್ಯ ಜಾನ್ ವೀಲರ್. ಪ್ರಿನ್ಸ್ಟನ್ ಯೂನಿವರ್ಸಿಟಿನಲ್ಲಿ ಐನ್ಸ್ಟೀನ್ ರಿಟೈರ್ಡ್ ಆದ್ಮೇಲೆ ಒಂದು ಕುರ್ಚಿ ಕೂತವನು. ಐನ್ಸ್ಟೀನ್ ಅಂದ್ರೆ ಸರಿ ಸಮಾನಾದವನು, ನೋಬೆಲ್ ಪ್ರಶಸ್ತಿ ವಿಜೇತ. ಆತ ಹೇಳ್ತಾನೆ, I think the seals of India know it all. If you can simply translate into our language what they have in their own, we would have solutions for all our questions. ಇದನ್ನು ಹೇಳಿದವು ಜಾನ್ ವೀಲರ್. ಇದರಲ್ಲಿ ಏನು ಹೇಳುತ್ತೆ? ನಾವು ಆಮೇಲೆ ಅದೇ ಫ್ರಿಜೋಫ್ ಕ್ಯಾಪ್ರಾ, ಟಾವೋ ಆಫ್ ಫಿಸಿಕ್ಸ್ ಪುಸ್ತಕ ಬರೆದವನು, ಬರ್ಕ್ಲಿ ಯೂನಿವರ್ಸಿಟಿ, ಕ್ಯಾಲಿಫೋರ್ನಿಯಾ, ಅಮೆರಿಕ. ಆತ ಹೇಳ್ತಾನೆ, the scale of this ancient myth is indeed staggering. ಈ ಪ್ರಾಚೀನ ಭಾರತೀಯರ ಬುದ್ಧಿ ಬೆರಗುಗೊಳಿಸುವಂತಿದೆ. The scale of this ancient myth is indeed staggering. It has taken mankind more than 2000 years to come up again with similar concepts. ಅಂದು ಭಾರತೀಯರು ಏನು ಕಂಡು ಹಿಡಿದಿದ್ರು ಅದನ್ನೇ ನಮ್ಮ ಗಮನಕ್ಕೆ ನಾವು ಕಂಡು ಹಿಡಿಯೋದಕ್ಕೆ ಅವರಿಗಿಂತ 2000 ವರ್ಷದ ಹೆಚ್ಚಿಗೆ ತಗೊಂಡಿಲ್ಲ ನಾವು. ಇವೆಲ್ಲ ಯಾಕಂತ ಒಬ್ಬನಿಗಿಂತ ಒಬ್ಬ ದೊಡ್ಡ ವಿಜ್ಞಾನಿ, ನೋಬೆಲ್ ಪ್ರಶಸ್ತಿ ವಿಜೇತ. ಭಾರತೀಯನೇ ಇಷ್ಟು ಬುದ್ಧಿವಂತ ನೀನು. ಇದನ್ನ ಮೆಕಾಲೆ 1836ರಲ್ಲಿ ಈ ದೇಶದ ಎಜುಕೇಶನ್ ಸಿಸ್ಟಮ್ ಮಾಡುವಾಗ ಇದನ್ನೆಲ್ಲ ಗಮನಿಸಿದ. ಬ್ರಿಟಿಷ್ ಪಾರ್ಲಿಮೆಂಟ್ ಅಂತ ಹೇಳಿದ, ಭಾರತ ದೇಶದಲ್ಲಿ ಪವರ್ಫುಲ್ ರಾಜ ಅಲ್ಲ, ಅಲ್ಲಿಯ ವಿದ್ವಾಂಸರು, ಅಲ್ಲಿಯ ಎಜುಕೇಶನ್ ಸಿಸ್ಟಮ್, ಅಲ್ಲಿ ಬ್ರಹ್ಮಚರ್ಯ ಆಶ್ರಮ ಅಂತಿದೆ. 8ನೇ ವಯಸ್ಸಿಗೆ ಅಲ್ಲಿ ಎಲ್ಲರಿಗೂ ಕೂಡ ಗುರುಗಳ ಹತ್ರ ಬಿಡ್ತಾರೆ. 14 ವರ್ಷ ರಾಮ ವನವಾಸ ಮಾಡಿದಲ್ಲಿ ಆ ವಿದ್ಯಾರ್ಥಿ ತಪಸ್ಸು ಮಾಡಿಬಿಟ್ಟು ವಿದ್ಯೆ ಕಲಿತಾನೆ. 14-15 ವರ್ಷ
ವರ್ಷ 14 ವರ್ಷ 25ನೇ ವಯಸ್ಸಿನ ವೇಳೆಗೆ ಅವನು ಇಂಟೆಲೆಕ್ಚುಯಲ್ ಜಿಯಂಟ್ ಆಗ್ತಾನೆ. ಆಮೇಲೆ ಅವನು ಫೀಲ್ಡ್ ಬರ್ತಾನೆ. ಇನ್ನಿಲ್ಲದ ರೀತಿಯಲ್ಲಿ ಸೈನ್ಸ್ ಅಂತೀಯ, ಬಯಾಲಜಿ ಅಂತೀಯ, ಸೈನ್ಸ್ ಲ್ಯಾಂಗ್ವೇಜ್ ಅಂತೀಯ, ಗ್ರಾಮರ್ ಅಂತೀಯ, ಯಾವುದಕ್ಕೆ ಕೈ ಇಟ್ಟರೆ ಅದರಲ್ಲಿ ಒಂದು ಜೀನಿಯಸ್ ಆಗ್ತಾನೆ. ಅಂತ ಎಜುಕೇಶನ್ ಸಿಸ್ಟಮ್ ಇಂಡಿಯಾದಲ್ಲಿದೆ. ಮೊದಲು ಅದನ್ನು ಬಡದು ಹಾಕಬೇಕು. ಯೋಚನೆ ಮಾಡಿದ ಅದನ್ನು ಬಡದು ಹಾಕಲಿಲ್ಲ ಅಂದ್ರೆ ಇಂಗ್ಲೆಂಡ್ ನೀನು ಇಂಡಿಯಾನ ರಾಜನನ್ನು ಗೆಲ್ಲಬಹುದು, ಆದ್ರೆ ನೀನೇ ಹಿಂದೂ ಅಂತ ಗೊತ್ತಾಗ್ಬಿಟ್ರೆ ಏನ್ ಪ್ರಯೋಜನ? ಹಿಂದೆ ಕಾಮಿಷ್ಟಾದ ಸೆಲ್ಯೂಕಸಾದ 100 ಜನ 1000 ಜನ ಕಾಶ್ಮೀರದಲ್ಲಿ ಸುತ್ತಮುತ್ತ 2 ಜನ ಇದ್ದಾರೆ. ಇವರೆಲ್ಲ ಸ್ವಲ್ಪ ಯುರೋಪಿಯನ್ ಮುಖಗಳು ಯುರೋಪಿಯನ್ ಮುಖಗಳು. ಯಾಕೆ ಅವೆಲ್ಲ ಅಲ್ಲಿ ಕಂಡುಕೊಳ್ತಾರೆ. ನಾನು ಏನ್ ಹೇಳಿಕೊಟ್ಟೆ ಗೊತ್ತಾ? ಯುರೋಪಿಗೆ ಎಡಗೈ ಯಾವುದು ಬಲಗೈ ಯಾವುದು ಇನ್ನೂ ಗೊತ್ತಿಲ್ಲದೆ ಇದ್ದ ಕಾಲದಲ್ಲಿ ಈ ದೇಶದಲ್ಲಿ ವಿಜ್ಞಾನಿಗಳು ಅತ್ಯಂತ ಉನ್ನತ ಮಟ್ಟದಲ್ಲಿತ್ತು. ಅಗಸ್ತ್ಯ ಮಹರ್ಷಿ ಅಂತ ಬರ್ತಾನೆ. ಅಗಸ್ತ್ಯ ಮಹರ್ಷಿ ಟೆಸ್ಟ್ ಬೇಬಿ. ಅಗಸ್ತ್ಯ ಕುಂಭ ಸಂಭವ, ಮಡಿಕೆಯಲ್ಲಿ ಹುಟ್ಟಿದವನು. ಮಡಿಕೆಯಲ್ಲಿ ಹುಟ್ಟುವುದು ಒಂದೇ, ಟೆಸ್ಟ್ ಹುಟ್ಟುವುದು ಒಂದೇ. ದಿಸ್ ಇಸ್ ಇಂಡಿಯನ್ ಎಜುಕೇಶನ್ ಸಿಸ್ಟಮ್. ಆವತ್ತು ಇದ್ದದ್ದು. ಇವತ್ತೆಂತ ಎಜುಕೇಶನ್ ಸಿಸ್ಟಮ್ ಇದೆ? 75 ವರ್ಷಗಳಾಯಿತು ಸ್ವಾತಂತ್ರ್ಯ ಬಂದು, ಇನ್ನು ಕುಡಿಯುವ ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಹಾಸ್ಪಿಟಲ್ ಇರ್ಬೋದು, ನಮ್ಮ ಊರುಗಳು ಎಲ್ಲೆಲ್ಲೂ ನಮ್ಮ ಕೆಲವು ಆಶ್ರಮಗಳಿದೆ. ನಮ್ಮ ಊರುಗಳಲ್ಲಿ ಕುಡಿಯೋ ನೀರು ಜ್ಯೂಸ್ಗಿಂತ ಕಾಸ್ಟ್, ಹಾಲಿಗಿಂತ ಕಾಸ್ಟ್. ಹಾಲು ಕುಡಿಯೋದು ಈಸಿ. ಯಾಕೆ? ನಮ್ಮ ಅದ್ಭುತವಾದಂತಹ ಆಡಳಿತದ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಅಧಿಕಾರಿಗಳು. ಅವರಿಗೆ ಹಾಗಾದ್ರೂ ಉಪಯುಕ್ತವಾದದ್ದು ಏನನ್ನು ಕಲಿಸಲಿಲ್ಲ ನಾವು ಅವರಿಗೆ. ನೈಟ್ರೋಜನ್ ಕಲಿತ್ಕೋ, ಆಕ್ಸಿಜನ್, ವಾಟ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಆಕ್ಸಿಜನ್, ವಾಟ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಹ್ಯಾಲೋಜನ್ಸ್, ವಾಟ್ ಈಸ್ meant by equivalent weight, what is the relation between equivalent weight and molecular weight, what is the velocity of light, why should I know the velocity of light? I need not know geography of South Africa, history of South America. I need not know. If I am interested to know, I should know. If I am not interested, why should I know? But there are certain things which I need to know under these circumstances. First and foremost thing I need to know is how to behave properly. How to behave. I am talking to my friend. What way I should talk? I am talking to my headmaster. How I should talk? I am talking to Ravindraji. How I should talk? I am talking to Sriman Gavayapaji, the president MLA. How should I talk? How I must behave? I am sitting in an assembly. How I must behave? I am operating a bike. How I should operate it? There is so much of disturbance because of fan. I must be able to understand it immediately and put an entry, put off all fans. Why do we need fans? We are in a hospital. We know how to tolerate temperatures. We can tolerate for some time. Remember, all these things fall under the category of what we can call as common sense or citizenship awareness. Some sort of awareness, public awareness. ಮನೆಯಿಂದ ಆಚೆಗೆ ಬಂದರೆ ನಾವು ಹೇಗೆ ವರ್ತಿಸಬೇಕು, ನಮ್ಮ ಬಿಹೇವಿಯರ್ ಹೇಗಿರಬೇಕು. ಮನೆಯಿಂದ ಆಚೆ ಬಂದರೆ ನಮ್ಮ ಬಿಹೇವಿಯರ್ ಹೇಗಿರಬೇಕು. ಸ್ಟ್ರೀಟ್ ನಲ್ಲಿ ಹೋಗುವಾಗ ನಮ್ಮ ಬಿಹೇವಿಯರ್ ಹೇಗಿರಬೇಕು. ಟೂ ವೀಲರ್ ತಗೊಂಡು ರಸ್ತೆಯಲ್ಲಿ ಹೋಗ್ತಾ ಇರುವಾಗ ನಮ್ಮ ಬಿಹೇವಿಯರ್ ಹೇಗಿರಬೇಕು. ಐ ಮಸ್ಟ್ ಲವ್ ಮೈ ಕಂಟ್ರಿ. ಇಂಡಿಯಾ ದೇಶಕ್ಕೆ ನಾನು ಪ್ರಾಣ ಕೊಡೋದು ತಯಾರಾಗಿ. ಯಾಕೆ? ನನಗೆ ಇಂಡಿಯಾ ಕೊಟ್ಟಿರುವಷ್ಟು ಯಾವ ಮನುಷ್ಯರಿಗೆ ಯಾವ ದೇಶ ಕೊಟ್ಟಿದೆ? ಸ್ವಲ್ಪ ಟಿಪ್ಪುಗಳು. ನನಗೆ ನನ್ನ ದೇಶ ಕೊಟ್ಟಷ್ಟು ಯಾವ ಮನುಷ್ಯರಿಗೆ ಯಾವ ದೇಶ ಕೊಟ್ಟಿದೆ? ಇಷ್ಟು ಕೊಟ್ಟಿದೆಯಲ್ಲ ನನ್ನ ದೇಶ. ಏನು ಕೊಟ್ಟಿದೆ ನಿಮ್ಮ ದೇಶ? ನಿನ್ನ ಸ್ವಾಮೀಜಿ ಕುಡಿಯೋದಿದೆ ಗೊತ್ತಿಲ್ಲ ಅಂದ್ರೆ ನಮ್ಮ ದೇಶ, ನಿಮ್ಮ ದೇಶದ ಸಮಸ್ಯೆ ಅಲ್ಲ, ಆ ದೇಶವನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ ಅವರ ಸಮಸ್ಯೆ. ದೇಶ ದೊಡ್ಡ ಸಮುದ್ರದಂತ ನದಿಗಳನ್ನು ಕೊಟ್ಟಿದೆ. ತುಂಗಭದ್ರಾ ಸಣ್ಣ ನದಿನ, ಕೃಷ್ಣ ಸಣ್ಣ ನದಿ,
ಕಾವೇರಿ ಸಣ್ಣ ನದಿ, ಘಟಪ್ರಭಾ ಸಣ್ಣ ನದಿ. ದೇಶ ನದಿಗಳನ್ನು ಕೊಟ್ಟಿದೆ, ಉಪಯೋಗ ಮಾಡಿಕೊಳ್ಳುವ ಯೋಗ್ಯತೆ ನಮ್ಮಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾವು? ದೇಶ ಏನ್ ಮಾಡುತ್ತೆ? ದೇಶ ಟೆಂಪರೇಚರ್ ಕೊಟ್ಟಿದೆ. ಬೇರೆ ದೇಶಗಳು ಚಳಿಯಿಂದ ಸ್ವಲ್ಪ ಸುತ್ತ ಆಗ್ತಾ ಇದ್ದಾರೆ, ಆ ಚಳಿಯಿಂದ ಕಾಪಾಡಿಕೊಳ್ಳೋದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಆ ದುಡ್ಡನ್ನು ನಮ್ಮ ಜೀವನಗಳು ನಡೆದೋಗುತ್ತೆ. ಅಷ್ಟು ದುಡ್ಡು ಚಳಿಯಿಂದ ಪ್ರೊಟೆಕ್ಟ್ ಮಾಡಿಕೊಳ್ಳೋಕೆ ಖರ್ಚು ಮಾಡ್ತಾರೆ. ನಮ್ಮಲ್ಲಿ ಚಳಿ ಇದೆಯಾ? ಅಷ್ಟು ಶೆಕೆ ಇದೆಯಾ? ಅಷ್ಟು ಬಿಸಿಲಿದೆಯಾ? ಅಷ್ಟು ಬಿಸಿಲಿಲ್ಲ, ಅಷ್ಟು ಶೆಕೆ ಇಲ್ಲ. ಜಪಾನಿನ ಹಾಗೆ ವರ್ಷಕ್ಕೆ 10 ಸಲ ಭೂಕಂಪ ಆಗಲ್ಲ. ದೊಡ್ಡ ದೊಡ್ಡ ನದಿಗಳು, ಬಂಗಾರದಂತ ಮಣ್ಣು, ಬಂಗಾರದ ಪುಡಿ ಈ ದೇಶದ ಮಣ್ಣು. ಇನ್ನೇನ್ ಕೊಡ್ಬೇಕು ಪರಮಾತ್ಮ? ಇನ್ನೇನ್ ಕೊಡ್ಬೇಕು ದೇಶ? ಇಷ್ಟೆಲ್ಲ ಇದ್ರು ಪ್ರಯೋಜನ ಯಾಕೆ ಬರ್ತಾ ಇಲ್ಲ? ಇದರ ಪ್ರಯೋಜನ ಯಾಕೆ ಆಗ್ತಾ ಇಲ್ಲ? ನಮ್ಮ ಹತ್ರ ವ್ಯಕ್ತಿತ್ವಗಳಿಲ್ಲ, ಪರ್ಸನಾಲಿಟಿ ಇಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಲ್ಲ. ಡಿಗ್ರಿ ಸರ್ಟಿಫಿಕೇಟ್ ಇದೆ, ಆದ್ರೆ ಪರ್ಸನಾಲಿಟಿ ಇಲ್ಲ, ವ್ಯಕ್ತಿತ್ವ ಇಲ್ಲ. ಡಿಗ್ರಿ ಹೋಲ್ಡರ್ ಆಗೋದು, ಪದವೀಧರನಾಗುವುದು ಒಂದು, ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋದು ಒಂದು. ಅದು ಬೇರೆ. ವ್ಯಕ್ತಿತ್ವ ಅಂದ್ರೆ ಏನು? ಒಂದು ಸಮಸ್ಯೆ ವ್ಯಕ್ತಿತ್ವಗಳ ವ್ಯಕ್ತಿಯಾಗಿ ಬಂದ್ರೆ ಅದು ಪರಿಹಾರ ಆಯಿತು. ಮಾನ್ಯ ರವೀಂದ್ರ ಮಾಸ್ಟರು ಬ್ರಿಲಿಯಂಟ್ ಎಕ್ಸಾಂಪಲ್. 10,000 ಜನ 15,000 ಜನ ನೌಕರರಿರ್ತಕ್ಕಂಥ ಒಂದು ಸಂಸ್ಥೆ, ಒಂದು ಕಾರ್ಖಾನೆ ಇನ್ನೇನು ಮುಳುಗಿ ಸತ್ತೋಗುತ್ತೆ ಅನ್ನೋ ಕಾಲದಲ್ಲಿ ಎತ್ತಿ ಹಿಡಿದು ಇವತ್ತು ಹೆಮ್ಮೆಯಿಂದ ಬೀಗುವ ಸಂಸ್ಥೆಯನ್ನಾಗಿ ಪರಿವರ್ತನೆ ಮಾಡಿ, ಶಾಪವನ್ನು ವರವನ್ನಾಗಿ ಮಾಡಿ, ಹುಣ್ಣನ್ನು ಹಣ್ಣನ್ನಾಗಿ ಮಾಡುವ ಸಾಮರ್ಥ್ಯ ಇರುತ್ತಲ್ಲ, ಅದು ವ್ಯಕ್ತಿತ್ವ. ಎಲ್ಲರೂ BE ಓದ್ತಾರೆ, ಅವರು BE ಓದಿದ್ರು. ಎಲ್ಲರೂ ಸರ್ಟಿಫಿಕೇಟ್ ತಗೊಳ್ತಾರೆ, ಅವರು ಸರ್ಟಿಫಿಕೇಟ್ ತಗೊಂಡ್ರು. ಆದ್ರೆ ಕೇವಲ ಸರ್ಟಿಫಿಕೇಟ್, ಕೇವಲ ಕಾಲೇಜ್ ಹೋಗುದು ಇಷ್ಟು ಸಾಲದು. ಮೊದಲು ಹೀಗಿರಲಿಲ್ಲ. ಯಾವ ಕಾಲದ ಎಜುಕೇಶನ್ ಸಿಸ್ಟಮ್ ಕುರಿತು ಮೆಕಾಲೆ ಹೇಳಿದ್ನೋ, ಅಲ್ಲಿ ಎಜುಕೇಶನ್ ಸಿಸ್ಟಮ್ ಬರೀ ಸರ್ಟಿಫಿಕೇಟ್ ಸೀಮಿತ ಇರಲಿಲ್ಲ, ವ್ಯಕ್ತಿಯನ್ನೇ ಅಳಿತಾ ಇದ್ದರು. ಈ ಸಮಸ್ಯೆ ಇದೆ, ಹೇಗೆ ಪರಿಹಾರ ಮಾಡ್ತೀಯ? ಈ ಸಮಸ್ಯೆಗೆ ಏನು ಪರಿಹಾರ? ನಿನ್ನಲ್ಲಿ ಏನು ಪರಿಹಾರ? ನಿನ್ನಲ್ಲಿ ಏನು ಪರಿಹಾರ? ಎಷ್ಟು ಹುಟ್ಟಿಕೊಂಡು ಯಾವ ಮಟ್ಟಕ್ಕೆ ರಿಸರ್ಚ್ ನಡೆಯಿತು ಇಂಡಿಯಾ ದೇಶದಲ್ಲಿ, ಯಾವ ಮಟ್ಟಕ್ಕೆ ರಿಸರ್ಚ್ ನಡೆಯಿತು ಗೊತ್ತಾ ನಿಮಗೆ? ಈಗಿನ ಮನುಷ್ಯ ಏನಿದಾನೋ ಇವನ 100 ಪಟ್ಟು ಪವರ್ಫುಲ್ ಮನುಷ್ಯನಾಗಿ ಕನ್ವರ್ಟ್ ಮಾಡ್ತಾ ಇತ್ತು ಅವರ ಎಜುಕೇಶನ್ ಸಿಸ್ಟಮ್. ಹೇಗೆ? ಕೇವಲ ಕಣ್ಣುಮುಚ್ಚ 16 ಗಂಟೆ ಕೂತ್ರೆ ಜಗತ್ತಿನ ಯಾವ ಸಮಸ್ಯೆಗಳು ಪರಿಹಾರ ಕೊಡಬಲ್ಲವರಾಗಿದ್ದ. ನಿಮಗೆ ಗೊತ್ತಾ? ಯಾವ ಮೆಟಲ್ ಅನ್ನು ಬಂಗಾರವನ್ನಾಗಿ ಪರಿವರ್ತನೆ ಮಾಡುವ ಸೈನ್ಸ್ ಇಂಡಿಯಾದಲ್ಲಿ ಇತ್ತು. ಅದರ ಹೆಸರು ಆಲ್ಕೆಮಿ. ರಾಮಕೃಷ್ಣರ ಗುರುಗಳಿಗೆ ಅದು ಗೊತ್ತಿತ್ತು. ರಾಮಕೃಷ್ಣ ಹೇಳ್ತಾರೆ, ನಮ್ಮ ಗುರುಗಳಿಗೆ ಒಂದು ವಿದ್ಯೆ ಗೊತ್ತಿತ್ತು. ಯಾವ ಕಬ್ಬಿಣವನ್ನು ಬಂಗಾರ ಮಾಡ್ತಿದ್ರು. 100 ಜನ ಸನ್ಯಾಸಿಗಳು ಗುಂಪಿಟ್ಕೊಂಡು ಎಲ್ಲ ಕಡೆ ಓಡಾಡ್ತಿದ್ರು. 3 ದಿನಕ್ಕಿಂತ ಹೆಚ್ಚಿಗೆ ಒಂದು ಕಡೆ ಇರ್ತಿರಲಿಲ್ಲ. ರಾಮಕೃಷ್ಣರ ಗುರುಗಳು ತೋತಾಪುರಿ ರಾಮಕೃಷ್ಣ ಹೇಳ್ತಾರೆ, 3 ದಿನಕ್ಕಿಂತ ಹೆಚ್ಚಿಗೆ ಇರ್ತಿರಲಿಲ್ಲ. 100 ಜನ ಸನ್ಯಾಸಿಗಳು ಓಡಾಡಿಕೊಂಡು ಒಂದು ಊರಿನಲ್ಲಿ ನೆಲೆಸೋದು, ಅಲ್ಲಿ ಒಂದು 3 ದಿನ ಜಪ ಧ್ಯಾನ ಮಾಡೋದು, ಮುಂದೆ ಹೋಗೋದು. ರಾಮಕೃಷ್ಣ ಹೇಳ್ತಾರೆ, ಇವರಿಗೆಲ್ಲ ಊಟದ ವ್ಯವಸ್ಥೆ ಹೇಗಾಗ್ತಿತ್ತು? ಅವರ ಗುರುಗಳು ತೋತಾಪುರಿ ಹೇಳಿದ್ರು, ಏನಿಲ್ಲ, ನನ್ನ ಗುರುಗಳು ಒಂದು ಕೆಲಸ ಮಾಡ್ತಾ ಇದ್ರು. ಒಂದಿಷ್ಟು ಕಬ್ಬಿಣ ತಗೊಂಡು ಅದನ್ನು ಬಂಗಾರವನ್ನಾಗಿ ಪರಿವರ್ತನೆ ಮಾಡಿ ಯಾವ ಊರಿಗೆ ಹೋಗ್ತಾರಲ್ಲ ಆ ಊರಿಗೆ ವ್ಯಕ್ತಿ ನೋಡು ಎಷ್ಟು ಬಂಗಾರ ತಗೋ, 3 ದಿನ ನಮಗೆಲ್ಲ ಊಟ. ಅವರಿಗೆ ಖುಷಿಯಾಗಿ ಹಾಕ್ತಾರೆ. ಒಂದಿಷ್ಟು ಒಂದು ಹೆಂಟೆ ಬಂಗಾರ ಕೊಟ್ಟು ನಮಗೆಲ್ಲ 3 ದಿನ ಊಟ ಹಾಕೋದು ಯಾಕೆ ಹಾಕ್ತಾರೆ? ಇದು ಮುಂದಿನ ಹೋಗಿ ಅದು ಕಬ್ಬಿಣ ತಗೊಳ್ತಾರೆ, ಅದನ್ನು ಬಂಗಾರವನ್ನ ಮಾಡ್ತಾರೆ, ಕೊಡ್ತಾರೆ. ರಾಮಕೃಷ್ಣರು ಸುಳ್ಳು ಹೇಳಲ್ಲ, ಅವರ ಗುರುಗಳು ಸುಳ್ಳು ಹೇಳಲ್ಲ. ನಿರ್ವಿಕಲ್ಪ ಸಮಾಧಿಯನ್ನು ಪಡ್ಕೊಂಡಿದ್ದಂತ ಬ್ರಹ್ಮಜ್ಞಾನಿಗಳು ತೋತಾಪುರಿ 40 ವರ್ಷ ಅಭಿಜ್ಞ ಪರ್ವತದಲ್ಲಿ ತಪಸ್ಸು ಮಾಡಿ ನಿರ್ವಿಕಲ್ಪ ಸಮಾಧಿಯಲ್ಲಿದ್ದಂತ ಮಹಾತ್ಮ ಬಾಯಿನಲ್ಲಿ ಸುಳ್ಳು ಹೇಳಕ್ಕಾಗಲ್ಲ, ಬರೋದೇ ಇಲ್ಲ ಸುಳ್ಳುಗಳೇ ಹೇಳ. ಈ ಸೈನ್ಸ್ ಇವತ್ತು ಜಗತ್ತಿನಲ್ಲಿ ಯಾರಿಗೆ ಬಂದಿದೆ? ಇಂಡಿಯಾಗೆ ಗೊತ್ತಿತ್ತು. ಕುತುಬ್ ಮಿನಾರ್ ಇದೆ ಡೆಲ್ಲಿನಲ್ಲಿ, ಅಲ್ಲಿ ಒಂದು ಐರನ್ ಪಿಲ್ಲರ್ ಇದೆ. ಕಳೆದ 1000 ವರ್ಷಗಳಿಂದ ಆ ಪಿಲ್ಲರ್ ಇದೆ, ರಸ್ಟ್ ಹಿಡಿದಿಲ್ಲ. ಪ್ರಪಂಚದ ಯಾವ ದೇಶದ ವಿಜ್ಞಾನಿ ಆದರೂ ಇಂಥ ಐರನ್ ಪಿಲ್ಲರ್ ರೆಡಿ ಮಾಡ್ತಾನೆ ಇವತ್ತು ಆಗುತ್ತಾ? ಅಮೆರಿಕ ಆಗುತ್ತಾ? ಇಂಡಿಯಾಗೆ ಗೊತ್ತಿತ್ತು 1000 ವರ್ಷಗಳ ಹಿಂದೆ. ಎಷ್ಟು ಕೊಡ್ಲಿ ಎಕ್ಸಾಂಪಲ್?
ಎಷ್ಟು ಕೊಡ್ಲಿ? ಇದೆಲ್ಲ ಯಾಕೆ ಸಾಧ್ಯವಾಯಿತು? ಆವತ್ತಿನ ಎಜುಕೇಶನ್ ಸಿಸ್ಟಮ್. ದೇರ್ ವಾಸ್ ನೋ ಪ್ರಾಬ್ಲಮ್ ಇಂಡಿಯಾ ಕುಡ್ ನಾಟ್ ಸಾಲ್ವ್. ಇವಾಗ ಹೇಗಿದೆ? ದೇರ್ ಇಸ್ ನೋ ಪ್ರಾಬ್ಲಮ್ ಇಂಡಿಯಾ ಕ್ಯಾನ್ ಸಾಲ್ವ್. ನೋ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ ಬೈ ಇಂಡಿಯಾ. ಆವಾಗ ಹೇಗಿತ್ತು? ದೇರ್ ವಾಸ್ ನೋ ಪ್ರಾಬ್ಲಮ್ ದಟ್ ಇಂಡಿಯಾ ಕುಡ್ ನಾಟ್ ಸಾಲ್ವ್. ಯಾಕೆ? We don't have the right people who are equipped intellectually, emotionally, temperamentally, who can provide a viable solution for the haunting problem. ಇಂಥ ಇರತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ವ್ಯಕ್ತಿಗಳಿಲ್ಲ. ಯಾಕೆ? their brains are not trained. Education ಅಂದ್ರೆ training the brain and training the heart. Training the mind and training the heart. ಬುದ್ಧಿ ಮತ್ತು ಹೃದಯಗಳಿಗೆ ಅದ್ಭುತವಾದ ತರಬೇತಿ ಕೊಡುವುದು ಶಿಕ್ಷಣ. ಅವೆರಡಕ್ಕೂ ತರಬೇತಿ ಆಗಬೇಕು ಅಂದ್ರೆ ಮೊದಲು ಇನ್ನೊಂದು ಡಿಸಿಪ್ಲಿನ್ ನಮಗೆ ಬೇಕು. ಏನದು? ನಮ್ಮ ಮನಸ್ಸಿನ ಮೇಲೆ ನಮಗೆ ಕಂಟ್ರೋಲ್. ಯಾವಾಗಂದ್ರೆ ಅವಾಗ ಮಾತಾಡೋದಲ್ಲ, ಸಭೆಯಲ್ಲಿ ಮಾತಾಡೋದಲ್ಲ. ಸಾಯಂಕಾಲ ಆಟದ ಮೈದಾನದಲ್ಲಿ ಕಿರ್ಚಾಡೋದು, ಕುಣಿದು ಕುಪ್ಪಳಿಸೋದು, ಕೂಗೋದು, ಏನು ಬೇಕಾದ್ರೂ ಮಾಡೋದಕ್ಕೆ ಅದು ಆಟದ ಸಮಯ. ಕೂಗಿ ಕಿರಿಚಿ ಕುಣಿದು ಕುಪ್ಪಳಿಸುವ ಸಮಯ ಅಲ್ಲಿ ಮಾಡಬೇಕು. ಸಭೆಯಲ್ಲಿ ಕುರಿತಾಗಿ ಮಾತಾಡೋದಲ್ಲ. ಸ್ನೇಹಿತರ ಜೊತೆ ಖುಷಿಯಾಗಿರ್ಬೇಕು, ಜೋಕ್ಸ್ ಮಾಡಬೇಕು, ಚೇಷ್ಟೆ ಮಾಡಬೇಕು, ಸ್ನೇಹಿತರಿಗೆ ಆಡಿಸಬೇಕು, ನಗಬೇಕು, ದೊಡ್ಡವರ ಜೊತೆ ಗಂಭೀರವಾಗಿರಬೇಕು. ಇದಕ್ಕಂತಾರೆ ಯುಕ್ತ ಅಯುಕ್ತ ವಿವೇಕ. ಯುಕ್ತವಾದ ಯಾವುದು? ಯಾವ ಸಂದರ್ಭ, ಯಾವ ಕಾಲದಲ್ಲಿ, ಯಾವ ರೀತಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು, ಯಾವ ಸಂದರ್ಭದಲ್ಲಿ ಹೇಗಿರಬೇಕು, ಧೈರ್ಯ ಯಾವಾಗ ಕೊಡಬೇಕು, ಹುಚ್ಚು ಧೈರ್ಯ ಯಾವಾಗ ಕೊಡಬೇಕು, ನಮ್ರತೆ ಯಾವಾಗ ಕೊಡಬೇಕು, ಹೊರಟುತನ ಯಾವಾಗಿರಬೇಕು, ಶಕ್ತಿ ಪ್ರದರ್ಶನ ಯಾವಾಗಿರಬೇಕು, ತಗ್ಗಿ ಬಗ್ಗೆ ನಡೆಯುವುದು ಯಾವಾಗಿರಬೇಕು. ಇದಕ್ಕೆಲ್ಲ ಕರೀತಾರೆ ಯುಕ್ತ ವಿವೇಚನಾ ಶಕ್ತಿ. ಮೊಟ್ಟ ಮೊದಲು 3 ವರ್ಷದ ಮಗುವಾಗಿದ್ದಾಗಿನಿಂದ 8 ವರ್ಷದ ಮಗುವಿನವರೆಗೆ ಈ ಯುಕ್ತ ವಿವೇಚನಾ ಶಕ್ತಿ ಅಥವಾ ಯುಕ್ತ ವಿವೇಕವನ್ನ ಕಲಿಸ್ತಾ ಇದ್ರು. ಮೊದಲು 3 ವರ್ಷದ ಮಗುವಿನಿಂದ 8ನೇ ವರ್ಷದ ಮಗುವಿನವರೆಗೆ ಅವರ ABCD ಅಪ್ಪಾಗಿ ಕಲಿಸೋದಲ್ಲ, ಕಥೆಗಳ ಮೂಲಕ ಮನೆಯಲ್ಲೇ ಅವನ ಬಿಹೇವಿಯರ್ ಅಬ್ಸರ್ವ್ ಮಾಡುವುದರ ಮೂಲಕ ಮಕ್ಕಳ ಬಿಹೇವಿಯರ್ ಅಬ್ಸರ್ವ್ ಮಾಡ್ತಾ 3 ವರ್ಷದಿಂದ 8ನೇ ವಯಸ್ಸಿನವರೆಗೆ ಅವನ ವೀಕ್ನೆಸ್ ಯಾವುದು, ಅವನ ಸ್ಟ್ರೆಂತ್ ಯಾವುದು, 80% ಮಗುವಿನ ಒಳಗಿನ ನೇಚರ್ ಏನು ಗಮನಕ್ಕೆ ಬಂದ್ಬಿಡುತ್ತೆ 3ನೇ ವಯಸ್ಸಿನಿಂದ 8ನೇ ವಯಸ್ಸಿನವರೆಗೆ. ಇದೆಲ್ಲ ಅವನ ಎಜುಕೇಶನ್ ಸಿಸ್ಟಮ್. ಮನಸ್ಸಿನ ಮೇಲೆ ಕಂಟ್ರೋಲ್, ಮನಸ್ಸಿನ ಮೇಲೆ ನಿಗ್ರಹ. ಈ ಆಸೆ ನನಗೆ ಬರಬಾರದು, ಈ ಆಸೆ ಇದನ್ನು ಆಸೆ ಪಡಲೇಬೇಕು. ಈಗ ಆಸೆ ಪಡಲಿಲ್ಲ ಅಂದ್ರೆ ಮುಂದೆ ಒಂದು 6 ತಿಂಗಳಿಗಾದ್ರೂ ಇದ್ರ ಬಗ್ಗೆ ನನಗೆ ಆಸೆ ಬರಬೇಕು. ಹಾಗೆ ಮೈಂಡ್ ಫುಲ್ ಟ್ರೈನಿಂಗ್ ಬರಬೇಕು. ಓ ಮೈಂಡ್, ಇದನ್ನು ಆಸೆ ಪಡು. ಓ ಮೈಂಡ್, ಇದನ್ನು ಆಸೆ ಪಡಬೇಡ. ನೆನಪಿಟ್ಕೊಳ್ಳಿ, ಮನುಷ್ಯನ ಜೀವನದಲ್ಲಿ ದುರಂತ ಬರುವುದು, ಎಲ್ಲಾ ರೀತಿಯ ಕಷ್ಟಗಳಿಂದ ನಾವು ಒದ್ದಾಡ್ತಾ ಇರೋದು. ಯಾಕೆ ಅಂದ್ರೆ ಯಾವುದನ್ನು ಆಸೆ ಪಡಬಾರದು ಅದನ್ನು ಆಸೆ ಪಡ್ತೀವಿ, ಯಾವುದನ್ನು ಆಸೆ ಪಡಬೇಕಿತ್ತು ಅದನ್ನು ಆಸೆ ಪಡಲಿಲ್ಲ. 90% ಮನುಷ್ಯನ ಕಷ್ಟಗಳಿಗೆ ಕಾರಣ ಇದೆ. ಯಾವುದು ಮಾಡಬೇಕಿತ್ತು ಅದನ್ನು ಮಾಡಲಿಲ್ಲ, ಯಾವುದು ಮಾಡಬಾರ್ದಾಗಿತ್ತು ಅದನ್ನು ಮಾಡಲಿಲ್ಲ. ಮಾಡಬಾರದನ್ನು ಮಾಡಿದ್ವಿ, ಮಾಡಬೇಕಾದನ್ನು ಮಾಡಲಿಲ್ಲ. ಯಾಕೆ? ಮನಸ್ಸಿನ ಮೇಲೆ ಮೊದಲಿಂದಲೂ ಕಂಟ್ರೋಲ್ ಇಟ್ಕೊಂಡಿರ್ಬೋದು. ನೋಡಬಾರದನ್ನು ನೋಡ್ಬಿಟ್ವಿ. ಯಾಕೆ? ಮನಸ್ಸು ಹೇಳ್ತು ನೋಡೋದು ಬಹಳ ಚೆನ್ನಾಗಿದೆ, ಅದನ್ನು ನೋಡಬಾರದು. ಕೇಳಬಾರದನ್ನು ಕೇಳಿದ್ವಿ, ಮಾತನಾಡಬಾರದನ್ನು ಮಾತನಾಡಿದ್ವಿ, ಇಷ್ಟಪಡಬಾರದನ್ನು ಇಷ್ಟಪಟ್ವಿ. ಹೀಗೆ ಮನಸ್ಸಿನ ಮೇಲೆ ಕಂಟ್ರೋಲ್ ಹೋಗ್ತಾ 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 ಆಸೆ ಪಡಬಾರದನ್ನು ಆಸೆ ಪಟ್ಟಿವಿ, ಆಸೆ ಪಡಬೇಕಾದನ್ನು ಪಡಲಿಲ್ಲ, ಮಾಡಬಾರದನ್ನು ಮಾಡಿದ್ವಿ, ಮಾಡಬೇಕಾದನ್ನು ಮಾಡಲಿಲ್ಲ. ದುರಂತಗಳ ಸಾಮಾನ್ಯ ಪ್ರಾರಂಭವಾಯಿತು. ಯಾಕೆ? ಮನಸ್ಸಿನ ಮೇಲೆ ನಿಗ್ರಹ ಇಲ್ಲ, ಮನಸ್ಸಿಗೆ ಟ್ರೈನಿಂಗ್ ಇಲ್ಲ. ಮೈಂಡ್ ಇಸ್ ನಾಟ್ ಟ್ರೈನ್, ಹಾರ್ಟ್ ಇಸ್ ನಾಟ್ ಟ್ರೈನ್. ನೈಟ್ರೋಜನ್ ಆಕ್ಸಿಜನ್ ತಗೊಂಡಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಡಿಡ್ ನಾಟ್ ನೋ ನೈಟ್ರೋಜನ್ ಅಂಡ್ ಆಕ್ಸಿಜನ್. ನರೇಂದ್ರ ಮೋದಿ ಡಸಂಟ್ ನೋ ಅಬೌಟ್ ನೈಟ್ರೋಜನ್ ಅಂಡ್ ಆಕ್ಸಿಜನ್. Those things are optional.
ನಾನು ಹೇಳ್ತಾ ಇರೋದು ಇಟ್ ಇಸ್ ನಾಟ್ ಅಟ್ ಆಲ್ ನೆಸೆಸರಿ ಅಂತಲ್ಲ. ಥ್ರೋ ಆಲ್ ದಿ ಬುಕ್ಸ್ ದಟ್ ಡೀಲ್ ವಿತ್ ದಿ ಸಬ್ಜೆಕ್ಟ್ಸ್, ದಟ್ ಇಸ್ ನಾಟ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಕನ್ವೆ ಟು ಯು. ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ ಇಸ್ ದೇರ್ ಆರ್ ಸರ್ಟನ್ ಕಂಪಲ್ಸರಿ ಥಿಂಗ್ಸ್, ದೇರ್ ಆರ್ ಸರ್ಟನ್ ಆಪ್ಷನಲ್ ಥಿಂಗ್ಸ್. ಕಂಪಲ್ಸರಿ ಯಾವುದು? ಪರ್ಸನಾಲಿಟಿ. ಆಪ್ಷನಲ್ ಯಾವುದು? ಇನ್ಫಾರ್ಮೇಶನ್. ಈ ದೇಶದ ಇನ್ಫಾರ್ಮೇಶನ್, ಆ ದೇಶದ ಇನ್ಫಾರ್ಮೇಶನ್ ಬೇಕಿದೆಯಾ ಓದ್ಕೋ. ಆದರೆ ಕಂಪಲ್ಸರಿ ಯಾವುದು? ಪರ್ಸನಾಲಿಟಿ ಡೆವಲಪ್ಮೆಂಟ್. ಹೌ ಐ ಶುಡ್ ಬಿ, ವಾಟ್ ಐ ಶುಡ್ ಡೂ, ಹೌ ಐ ಶುಡ್ ಬಿ, ವಾಟ್ ಐ ಶುಡ್ ಡೂ. ಇಂದಿರಾ ಗಾಂಧಿ ಅವರು ಎಲೆಕ್ಷನ್ ನಲ್ಲಿ ಸೋತರು. ಡೆಲ್ಲಿಯಿಂದ ಒಂದೇ ಬರ್ತಾ ಇದೆ ಫೋನ್, ಎಲೆಕ್ಷನ್ ಸರಿಯಾಗಿ ಆಗಲಿಲ್ಲ, ರೀ ಎಲೆಕ್ಷನ್ ಆಗುತ್ತೆ ಅಂತ ಡಿಕ್ಲೇರ್ ಮಾಡಿ ಡಿಸಿಗೆ ಫೋನ್ ಬರ್ತಾ ಇದೆ. ಆಗ ಎಲೆಕ್ಷನ್ ಚೆನ್ನಾಗಾಗಿದೆ, ಇಂದಿರಾ ಗಾಂಧಿ ಸೋತಿದ್ದಾರೆ ಅಷ್ಟೇ, ಎಲೆಕ್ಷನ್ ಚೆನ್ನಾಗಾಗಿದೆ. ಈ ಡಿಸಿಗೆ ಆ ಕಡೆ ಮಿನಿಸ್ಟ್ರಿಂದ, ಡೆಲ್ಲಿ ಮಿನಿಸ್ಟ್ರಿಂದ ಫೋನ್ ಬರ್ತಾ ಇದೆ, ರೀ ಎಲೆಕ್ಷನ್ ಆಗುತ್ತೆ, ಎಲೆಕ್ಷನ್ ಡಿಕ್ಲೇರ್ ಮಾಡಿ. ಡಿಸಿ ಯೋಚನೆ ಮಾಡಿದ, ನಾನು ಆ ಡೆಲ್ಲಿಯವ್ರ ಮಾತು ಕೇಳಿಲ್ಲ ಅಂದ್ರೆ ನೌಕರಿಗೆ ಹೋಗುತ್ತೆ, ಅವ್ರ ಮಾತು ಕೇಳದೆ ನಾನು ಕರ್ತವ್ಯಕ್ಕೆ ದ್ರೋಹ ಮಾಡಿದಾಗ, ನಾನು ಕುರ್ಚಿಗೆ ದ್ರೋಹ ಮಾಡಿದಾಗ